ನರಸಿಂಹ ಮಾಮವ ಭಗವನ್ ನರಸಿಂಹ ಮಾಮವ ಭಗವನ್ ನರಸಿಂಹ ಮಾಮವ ಭಗವನ್ ನಿತ್ಯಂ 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 ನರಸಿಂಹ ಮಾಮವ ಭಗವನ್ ಹರವಿರಿಂಚು ವಾಸವ ನೂತ ಶೌರ್ಯ ಸಿಂಧೋ 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 ಅತಿರಭಸ ನಿಹತ ಸುರದೀನ ಬಂಧೋ ಓ ಓ ಹರವಿರಿಂಚು ವಾಸವ ನೂತ ಶೌರ್ಯ ಸಿಂಧೋ ಅತಿರಭಸ ನಿಹತ ಸುರದೀನ ಬಂಧೋ ಅತಿರಭಸ ನಿಹತ ಸುರದೀನ ಬಂಧೋ ಪದ ಪ ಮಗರಿ ಸರಿ ಮಗರಿ ರಿ ಸನಿ ದಾರಿ ಸರಿ ಸರಿ ಮಗರಿ ಪ ಮಗರಿ ಸರಿ ಮ ಪದ ಪ ಮಗರಿ ಸರಿ ಮ ಪ ಮ ಪದ ಸಾನಿದ ಸರಿ ಮಗರಿ ಸರಿ ದ ಸದ ಪದ ಮ ಪ ಮಗರಿ ಸರಿ ಮ ನರಸಿಂಹ ಮಾಮವ ಭಗವನ್ ನಿತ್ಯಂ ನರಸಿಂಹ ಮಾಮವ ಭಗವನ್ ನಿತ್ಯಂ ನರಸಿಂಹ ಮಾಮವ ಭಗವನ್ ನಿತ್ಯಂ ನರಸಿಂಹ ಮಾಮವ ನರಸಿಂಹ ಮಾಮವ ನರಸಿಂಹ ಮಾಮವ ಭಗವನ್ ನಿತ್ಯಂ ನಿತ್ಯಂ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಸೃಷ್ಟಿಮೂಲದಲ್ಲಿ ತಾನೇ ತಾನಾಗಿ
ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಮಂದಿರದಲ್ಲಿ ಜ್ಞಾನ ವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 98ನೆಯ ಕುಸುಮವನ್ನು ಜ್ಞಾನ ವಿಜ್ಞಾನ ತೃಪ್ತಾತ್ಮನಾದ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಭಗವದ್ಗೀತೆಯ 7ನೇ ಅಧ್ಯಾಯದ 20ನೇ ಶ್ಲೋಕದಿಂದ ಮುಂದುವರೆದ ಭಾಗ. ಈ ಹಿಂದಿನ ಪ್ರವಚನದಲ್ಲಿ ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಎಂಬ ಜನಗಳು ಭಗವಂತನನ್ನು ಅವಲಂಬಿಸ್ತಾರೆ. ಅವರಲ್ಲಿ ಜ್ಞಾನಿ ಅತ್ಯಂತ ಶ್ರೇಷ್ಠನಾದವನು. ಎಷ್ಟೆಷ್ಟೋ ಜನ್ಮಗಳ ಕಾಲ ನಿರಂತರವಾಗಿ ಸಾಧನೆ ಮಾಡ್ತಾ ಹೋಗಿ ಯಾವುದೋ ವಿಶೇಷವಾದಂಥ ಒಂದು ದೈವಾನುಗ್ರಹದಿಂದ, ಗುರುವನುಗ್ರಹದಿಂದ ಒಮ್ಮೆ ಆತ್ಮಜ್ಞಾನವನ್ನು ಪಡಿತಾನೆ. ಆಗ ಅವನಿಗೊಂದು ತಿಳುವಳಿಕೆ ಹುಟ್ಟುತ್ತೆ. ವಾಸುದೇವ ಸರ್ವಂ, ವಾಸುದೇವನೇ ಸರ್ವವೂ ಆಗಿದೆ ಎಂಬುದಾಗಿ. ಹಾಗೆ ಒಂದು ವಿಶೇಷವಾದಂತಹ ಜ್ಞಾನವನ್ನು ಪಡೆಯುವಂತಹ ಮಹಾತ್ಮ ಸುದುರ್ಲಭ, ಲೋಕದಲ್ಲಿ ಅತಿ ವಿರಳ, ಸಿಗೋದು ತುಂಬ ಕಷ್ಟ. ಅಂತಹ ಮಹಾಸಾಧನೆಯನ್ನು ಮಾಡಿದವನು ಭಗವಂತನಿಗೆ ಪರಮಪ್ರಿಯನಾಗಿ ಆಗ್ತಾನೆ. ಲೋಕದಲ್ಲಿ ಒಬ್ಬೊಬ್ಬನೂ ಸಹ ನೇರವಾಗಿ ಅಂತಹ ಜ್ಞಾನಾವಸ್ಥೆಯನ್ನು ಪಡೆದು ಶ್ರೀಕೃಷ್ಣ ಪ್ರಭುಗೆ ಪರಮ ಪ್ರಿಯನಾಗಿ ಆಗಬಹುದಲ್ಲ ಅಂತ ಕೇಳಿದರೆ, ಸೃಷ್ಟಿ ಚಕ್ರದ ನೀತಿ ಒಂದು ತರಹ ಇದೆ. ಎಲ್ಲೆಲ್ಲೋ ಸುತ್ತಬೇಕಾಗತ್ತೆ. ಆ ಬಗ್ಗೆ ಒಂದು ಪರಿಚಯವನ್ನು ಕೊಡುವ ನೇರದಲ್ಲಿ ಮುಂದಿನ ಮಾತು: ಕಾಮೈಹಿ ತೈಹಿ ತೈಹಿ ಅಪಹೃತ ಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯ ನಿಯತಾ ಸ್ವಯಾ. ಲೋಕದ ಗತಿ ಹೇಗಿದೆ ಅಂತ ಕೇಳಿದರೆ, ಆ ಬಗ್ಗೆ ಒಂದು ಸಾಮಾನ್ಯವಾದ ಪರಿಚಯ. ಸ್ವಯಾ ಪ್ರಕೃತಿಯ, ತನ್ನ ಪ್ರಕೃತಿ ಅಂತೇನಿದೆ, ಹುಟ್ಟಿನ ಗುಣ ಅಂತೇನಿದೆ, ಅದರಿಂದ ನಿಯತಾಹ, ನಿಯಂತ್ರಿಸಲ್ಪಟ್ಟವರಾಗಿ, ತೈಸ್ತೈ ಕಾಮೈಹಿ, ಆಯಾ ಕಾಮಗಳಿಂದ, ಆಯಾ ಪ್ರಕೃತಿಗೆ ಹೊಂದುವಂತಹ ಕಾಮಗಳಿಂದ, ಅಪಹೃತ ಜ್ಞಾನಾಹ, ಅಪಹೃತವಾದ ಜ್ಞಾನವುಳ್ಳವರಾಗಿ, ವಿವೇಕವುಳ್ಳವರಾಗಿ, ಅನ್ಯ ದೇವತಾ, ಬೇರೆ ಬೇರೆ ದೇವತೆಗಳನ್ನು, ತಮ್ ತಮ್ ನಿಯಮ ಆಸ್ಥಾಯ, ಆಯಾ ದೇವತೆಯ ಪ್ರಸನ್ನತೆಗೆ ಬೇಕಾದ ನಿಯಮಗಳನ್ನು ಸ್ವೀಕರಿಸಿ ಪ್ರಪದ್ಯಂತೆ ಆಶ್ರಯಿಸ್ತಾರೆ. ಅಂದರೆ ಹುಟ್ಟುವಾಗ ಯಾವುದೋ ಒಂದು ಪ್ರಕೃತಿಯೇನೋ ರೀತಿಯಾದ ಮೂಸೆಯಲ್ಲಿ ಹೊರಗೆ ಬರಬೇಕು, ವಿಧಿಯ ನಿಯಮ ಹಾಗೆ. ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಅಂತ ಶರೀರದ ದೃಷ್ಟಿಯಿಂದ
ಹೇಳೋದಾದರೆ ಇವೇ ಮೊದಲಾದ ಪ್ರಕೃತಿಯ ಒಂದು ರೂಪವನ್ನು ಧಾರಣೆ ಮಾಡಿ ಹೊರಗಡೆ ಬರಬೇಕು. ಹಾಗೆ ಧಾರಣೆ ಮಾಡಿ ಹೊರಗಡೆ ಬಂದ ಮೇಲೆ ಆಯಾ ಪ್ರಕೃತಿ ಹೊಂದ್ಕೊಳ್ಳುವಂಥ ಕಾಮಗಳು ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ವಾತ ಪ್ರಕೃತಿ ಆದರೆ ಅದಕ್ಕೆ ತಕ್ಕಂತಹ ಕಾಮ, ಪಿತ್ತ ಪ್ರಕೃತಿ ಆದರೆ ಇನ್ನೊಂದು ತರಹ ಕಾಮ, ಕಫ ಪ್ರಕೃತಿ ಆದರೆ ಇನ್ನೊಂದು. ಇದಲ್ಲದೆ ಸಾತ್ವಿಕ, ರಾಜಸ, ತಾಮಸ ಅಂತ ಪ್ರಕೃತಿಗಳಿದೆ. ಆಯಾ ಪ್ರಕೃತಿಯಲ್ಲಿ ಇಳಿದು ಬಂದರೆ ಆಯಾ ಒಂದು ಮೂಸೆಯಲ್ಲಿ ಹೊರಗಡೆ ಬಂದರೆ ಆಗ ಅಲ್ಲಲ್ಲಿಗೆ ಬೇರೆ ಬೇರೆ ರೀತಿಯಾದ ಕಾಮಗಳೆಲ್ಲ ಹುಟ್ಕೊಳ್ಳುತ್ತೆ. ಹಾಗೆ ಕಾಮ ಹುಟ್ಟಿದೊಡನೆ ಆತ್ಮಕಾಮ ಅನ್ನೋದು ಮರೆಯಾಗಿಬಿಡುತ್ತೆ. ವಿವೇಕ ದೂರ ಆಗುತ್ತೆ. ಯಾವುದು ತನ್ನ ಮನಸ್ಸಿಗೆ ಬೇಕು ಅಂತ ಅನಿಸುತ್ತೋ ಅದೇ ಮುಖ್ಯ ಅಂತ ಅನಿಸುತ್ತೆ. ಇದಕ್ಕಿಂತ ಮಿಗಿಲಾದ ಇನ್ನೇನೋ ಒಂದು ಭಗವಂತ ಇದ್ದಾನೆ, ಅವನು ಭಾವಿಸಬೇಕು, ಮೋಕ್ಷವನ್ನು ಹೊಂದಬೇಕು, ಈ ಬುದ್ಧಿ ಎಲ್ಲ ದೂರ ಸರಿಯುತ್ತೆ. ಅಪಹೃತ ಜ್ಞಾನ, ವಿವೇಕ ದೂರ ಆಯಿತು. ಆಗ ಬೇರೆ ಬೇರೆ ದೇವತೆಗಳನ್ನು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅವಲಂಬಿಸ್ತಾರೆ. ಬೇರೆ ಬೇರೆ ದೇವತೆಗಳನ್ನು ಅಂದರೆ ಯಾರೋ ಒಬ್ಬ ನನಗೆ ಅಪಾರವಾದ ಬಲ ಬೇಕು ಅಂತ ಹನುಮಂತನನ್ನು ಆಶ್ರಯಿಸ್ತೀನಿ ಹೋಗ್ತಾನೆ. ಇನ್ನೊಬ್ಬ ನನಗೆ ತುಂಬ ದೊಡ್ಡ ಸಂಪತ್ತು ಬೇಕು ಅಂತ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತೀನಿ ಅಂತ ಹೋಗ್ತಾನೆ. ಹೀಗೆಲ್ಲ ಬೇರೆ ಬೇರೆ ದೇವತೆಗಳನ್ನು ಅವಲಂಬಿಸ್ತಾ ಹೋಗ್ತಾರೆ. ಮತ್ತು ಆಯಾ ದೇವತೆಯನ್ನು ಪ್ರೀತಿಗೊಳಿಸಬೇಕಾದ್ರೆ ಯಾವ್ಯಾವ ನಿಯಮಗಳನ್ನು ಅನುಸರಿಸಬೇಕೋ ಅಂಥ ನಿಯಮಗಳನ್ನೆಲ್ಲವನ್ನೂ ಅನುಸರಿಸೋಕ್ಕೆ ಶುರು ಮಾಡ್ತಾರೆ ಅಂತ ತಾತ್ಪರ್ಯ. ಇಲ್ಲಿ ಪ್ರಕೃತಿಯೇನೋ ಶಬ್ದವನ್ನು ಶ್ರೀಕೃಷ್ಣ ಪ್ರಭು ಬಳಸಿದ್ದಾನೆ. ಪ್ರಕೃತಿಯೇನೋ ಶಬ್ದವನ್ನು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗ ಮಾಡಿದ್ದಾರೆ. ಪ್ರಸ್ತುತಕ್ಕೆ ಹೊಂದ್ಕೊಳ್ಳುವಂಥ ಒಂದು ಅರ್ಥವನ್ನು ನಾವು ತೆಗೆದುಕೋಬೇಕಾಗುತ್ತೆ. ಆಯುರ್ವೇದ ಶಾಸ್ತ್ರ ವಿಸ್ತಾರವಾಗಿ ಶುಕ್ರ ಶೋಣಿತಗಳ ಯೋಗ ಆದಾಗ ಗರ್ಭಕೋಶದಲ್ಲಿ ಯಾವ ದೋಷ ಅಂದರೆ ವಾತಪಿತ್ತ ಕಫಗಳಲ್ಲಿ ಯಾವ ಧಾತು ದೋಷ ಧಾತು ಎರಡೂ ಶಬ್ದವನ್ನು ಪ್ರಯೋಗ ಮಾಡುವಂಥದ್ದು ಉಂಟು. ಬಲಿಷ್ಠವಾಗಿರುತ್ತೋ ಅದಕ್ಕೆ ತಕ್ಕಂಥ ಒಂದು ಮೈಯನ್ನು ಜೀವಿ ಸ್ವೀಕರಿಸ್ತಾನೆ. ಅಂದರೆ ಯಾರೋ ಒಬ್ಬ ವಾತಪ್ರಧಾನವಾದ ಮೈ ಉಳ್ಳವನಾಗಿ ಹುಟ್ಟುತ್ತಾನೆ, ಇನ್ನೊಬ್ಬ ಪಿತ್ತಪ್ರಧಾನ, ಇನ್ನೊಬ್ಬ ಶ್ಲೇಷ್ಮ ಪ್ರಧಾನ, ಇನ್ನು ವಾತಪಿತ್ತ ಪ್ರಧಾನ, ವಾತಶ್ಲೇಷ್ಮ ಪ್ರಧಾನ, ಪಿತ್ತಶ್ಲೇಷ್ಮ ಪ್ರಧಾನ, ಸಮ ಪ್ರಕೃತಿ, ಹೀಗೆ 7 ತರಹದ ಪ್ರಕೃತಿಗಳಾಗಿ ಹೊರಗಡೆ ಬರ್ತಾರೆ ಅನ್ನೋ ಮಾತನ್ನು ಹೇಳುವಂಥದ್ದುಂಟು. ಶುಕ್ರ ಶೋಣಿತ ಸಂಯೋಗೆ ಯೋ ಭವೇ ದೋಷ ಉತ್ಕಟ ಪ್ರಕೃತಿ ಜಾಯತೆ ತೇನ ಅಂತ ಸುಶ್ರುತರ ಮಾತು. ಶುಕ್ರ ಮತ್ತು ಶೋಣಿತ ಗರ್ಭಕೋಶದಲ್ಲಿ ಸೇರಿಕೊಂಡಾಗ ಯಾವ ದೋಷವು ಯಾವ ಧಾತುವು ಉತ್ಕಟವಾಗಿದೆಯೋ, ತುಂಬ ಬಲಿಷ್ಠವಾಗಿದೆಯೋ, ಪ್ರಧಾನವಾಗಿದೆಯೋ ಅದಕ್ಕೆ ತಕ್ಕಂತಹ ಒಂದು ಶರೀರವನ್ನು ಆ ಜೀವ ಪಡಿತಾನೆ. ಹಾಗೆ ಪಡೆದಾಗ ಅದಕ್ಕೆ ಪ್ರಕೃತಿ ಅಂತ ಕರೀತಾರೆ. ಅದು ಒಂದು ಸ್ವಭಾವವನ್ನು ಜ್ಞಾಪಿಸುವಂತೆ ಇರುತ್ತೆ. ಅದು ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ವಾತ ಪ್ರಕೃತಿ ಅಂತ ಹೇಳಿದರೆ ಅವನಲ್ಲಿ ನಿರ್ದಿಷ್ಟವಾದ ಕೆಲವು ಲಕ್ಷಣಗಳಿರುತ್ತೆ. ಅವುಗಳು ಆಗಾಗ ಗೋಚರಿಸ್ತಾನೆ ಇರುತ್ತವೆ. ಅವುಗಳನ್ನು ದೂರ ಮಾಡ್ಕೊಳ್ಳೋಕ್ಕಾಗಲ್ಲ. ಕಾರಣ ಪ್ರಕೃತಿ ದುಸ್ತ್ಯಜ, ಹುಟ್ಟಿನಿಂದ ಬಂದ ಪ್ರಕೃತಿಯನ್ನು ತ್ಯಜಿಸೋಕ್ಕೆ ಸಾಧ್ಯ ಇಲ್ಲ. ಯಾರೊಬ್ಬ ಮಹಾಯೋಗಿಗೆ ಎಲ್ಲವನ್ನೂ ಪರಿವರ್ತನೆ ಮಾಡ್ಕೊಳ್ಳೋಕ್ಕಾಗತ್ತೆ. ಅದೊಂದು ಬಿಟ್ಟರೆ ಉಳಿದಂತೆ ಹುಟ್ಟಿನಿಂದ ಬಂದ ಪ್ರಕೃತಿ ಸಾಯುವ ತನಕ ಅದು ನಿಯತವಾಗಿರುತ್ತೆ. ಅಕಸ್ಮಾತ್ ಏನಾರೋ ಪ್ರಕೃತಿಯ ಲಕ್ಷಣ ವಾತದ ಪ್ರಕೃತಿಯ ಲಕ್ಷಣ ಹೊರಟೋಗಿ ಶ್ಲೇಷ್ಮ ಪ್ರಕೃತಿಯ ಲಕ್ಷಣ ಬಂತು ಅಂತಾದರೆ ಅವನಿನ್ನು ಕೆಲವೇ ಕಾಲದಲ್ಲಿ ದೇಹತ್ಯಾಗ ಮಾಡ್ತಾನೆ. ಯಾತ್ರೆಯ ಮುಂದಿನ ನಿರ್ಣಯ ಆಗಿಬಿಟ್ಟಿದೆ. ಮುಂದೆ ಯಾವ ಪ್ರಕೃತಿಯಲ್ಲಿ ಹೋಗಿ ಹುಟ್ಟಬೇಕೋ
ಅದು ಈಗಾಗಲೇ ನಿರ್ಣಯ ಆಗಿ ಆ ಪ್ರಕೃತಿಯ ಲಕ್ಷಣಗಳು ಇಲ್ಲಿ ಹುಟ್ಟುತ್ತಾ ಇದೆ ಈಗಾಗಲೇ ಅಂತ ಭಾವಿಸಬೇಕು ಅಂತ ತತ್ವಜ್ಞರು ಸಾರ್ತಾರೆ. ಒಬ್ಬ ವಾತ ಪ್ರಕೃತಿಯಲ್ಲಿ ಹುಟ್ಟಿದರೆ ಅವನ ಸ್ವಭಾವಗಳು ನಿಶ್ಚಿತವಾಗಿ ಬಿಡುತ್ತೆ ಹೀಗೆ ಅಂತ. ಆ ನಿಶ್ಚಿತವಾದ ಸ್ವಭಾವಕ್ಕೆ ತಕ್ಕಂತೆಯೇ ಕಾಮಗಳು ಹುಟ್ಟುತ್ತೆ, ಅದು ಬಿಟ್ಟು ಕಾಮ ಬೇರೆ ಥರ ಹುಟ್ಟೋಲ್ಲ. ಯಾಕೆಂದರೆ ಆಯುರ್ವೇದವೇ ಜ್ಞಾಪಿಸುತ್ತೆ, ಯಾರು ಯಾವ ಪ್ರಕೃತಿಯೋ ಅದಕ್ಕೆ ತಕ್ಕಂತಹ ಅವನು ಅನ್ನವನ್ನು ತಿಳಿದೋ ತಿಳಿದೆಯೋ ಸ್ವೀಕರಿಸ್ತಾನೆ, ಅಥವಾ ಅನ್ನ ಸಾರವನ್ನು ಶರೀರಕ್ಕೆ ತನ್ನ ಪ್ರಕೃತಿಗೆ ತಕ್ಕಂತೆ ರೂಪಿಸ್ಕೋತಾ ಹೋಗ್ತಾನೆ. ಅನ್ನ ಯಾವ ತರಹದ್ದೋ ತತ್ಸದೃಶವಾದ ಕಾಮಗಳು ಹುಟ್ಕೊಳ್ಳುತ್ತೆ ಎಂಬುದಾಗಿ ಹೇಳೋದುಂಟು. ಹೀಗಿರೋದ್ರಿಂದ ಅವನವನ ಪ್ರಕೃತಿಗೆ ತಕ್ಕಂಥ ಕಾಮಗಳು ಹುಟ್ಕೊಳ್ಳುತ್ತೆ. ಒಂದೆರಡು ಉದಾಹರಣೆ ಗಮನಿಸೋದಾದರೆ, ಯಾರೋ ಒಬ್ಬ ವಾತ ಪ್ರಕೃತಿಯ ವ್ಯಕ್ತಿ ಹುಟ್ಟಿದಾನೆ ಅಂತಾದರೆ ಅವನಲ್ಲಿ ಏನೇನೋ ಸ್ವಭಾವಗಳು ಕಂಡು ಬರುತ್ತೆ. ಅಧೃತಿ, ಮೊದಲನೇದಾಗಿ ಅವನಿಗೆ ಧೃತಿ ಇರಲ್ಲ, ಅಂದರೆ ಧೈರ್ಯ ಇರೋಲ್ಲ, ಸಮಯದಲ್ಲಿ ಅಳುಕ್ತಾನೆ. ಏನೇ ಶೌರ್ಯದ ಮಾತು ಆಡಿದ್ರೂ ಒಳಗಡೆ ಮಾತ್ರ ಭದ್ರವಾದ ನಿಲುವಿರೋಲ್ಲ, ಅಧೈರ್ಯ ತುಂಬಿರುತ್ತೆ. ಹಾಗೆ ಅದೃಢ ಸೌಹೃದ, ಯಾರ್ದಾರ ಜೊತೆಗೆ ಸ್ನೇಹ ಮಾಡಿಕೊಂಡ್ರೆ ಅದು ದೃಢವಾಗಿರಲ್ಲ, ಅದೃಢವಾದ ಸ್ನೇಹ ಇರುತ್ತೆ. ಬಹಳ ಭದ್ರವಾದ ಸ್ನೇಹವು ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಇದ್ದಕ್ಕಿದ್ದ ಹಾಗೆ ಕಳ್ಚ್ಕೊಂಡು ಹೊರಟೋಗಿರ್ತಾನೆ ಬೇರೆ ಎಲ್ಲೋ. ಕೃತಘ್ನಃ, ಯಾರಾದರೂ ಏನಾದರೂ ಉಪಕಾರ ಮಾಡಿದರೆ ಅದನ್ನು ನೆನಪಿಟ್ಕೋಬೇಕಾದ್ದು ಕರ್ತವ್ಯ. ಕೃತಜ್ಞನ ಆಗದೆ ಹೋದರೆ ದೊಡ್ಡ ಪಾಪ. ಅದು ಎಷ್ಟು ದೊಡ್ಡ ಪಾಪ ಅಂತ ಕೇಳಿದರೆ, ಕೃತಜ್ಞತೆ ಇಲ್ಲದೇ ಇದ್ದವರನ್ನು ಕೃತಘ್ನ ಎಂಬುದಾಗಿ ಕರೀತಾರೆ. ಕೃತಘ್ನನಿಗೆ ಅವನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ವೇ ಇಲ್ಲವಂತೆ. ಕೃತಘ್ನೆ ನಾಸ್ತಿ ನಿಷ್ಕೃತಿ. ನಿಷ್ಕೃತಿ ಅಂದರೆ ಪರಿಹಾರ, ಪ್ರಾಯಶ್ಚಿತ್ತ. ಯಾವ ಪ್ರಾಯಶ್ಚಿತ್ತವೂ ಇಲ್ಲ ಅಂದರೆ ಅವನಿಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಗೊತ್ತಾದರೂ ಸಹ ಅದನ್ನು ಪರಿಹರಿಸ್ಕೊಳ್ಳೋಕ್ಕಾಗಲ್ಲ. ಅವನು ಯಾವುದೋ ಜನ್ಮ ಎತ್ತಿ ಅಷ್ಟನ್ನು ಅನುಭವಿಸಿ ಮುಗಿಸ್ಬೇಕು. ವಾತ ಪ್ರಕೃತಿಯವನಿಗೆ ಕೃತಜ್ಞತೆ ಇರುತ್ತೆ ಅಂತ. ಯಾತಕ್ಕದು ಬರುತ್ತೆ ಅಂತ ಕೇಳಿದ್ರೆ ಅವನಿಗೆ ಸ್ಮೃತಿನೂ ಕಡಿಮೆ. ಯಾರೋ ಏನೋ ಒಂದು ಉಪಕಾರ ಮಾಡಿದ್ರೆ ಸ್ಮೃತಿ ಹಸಿರಾಗಿ ಇದ್ದಾಗ ಕೃತಜ್ಞತೆ ಅನ್ನೋದು ಹುಟ್ಟಲ್ಲ. ಸ್ಮೃತಿ ಅಷ್ಟು ಬಲಿಷ್ಠವಾಗಿಲ್ಲ, ಹೊಸ ಹೊಸ ವಿಷಯಗಳು ತಲೆಯಲ್ಲಿ ಆಡ್ತಾ ಇದೆ, ಹಳೆದಷ್ಟು ಹಿಂದಕ್ಕೆ ಹೊರಟೋಗ್ತಾ ಇದೆ. ಕಾರಣ ಚಿತ್ತದಲ್ಲಿ ತುಂಬ ಚಾಂಚಲ್ಯ ಅಂತಾದಾಗ ಕೃತಜ್ಞತೆ ಆಡೋದು ಕಷ್ಟ. ಕೃತಜ್ಞತೆ ಬಂದುಬಿಡುತ್ತೆ, ಅದು ಸ್ವಭಾವತಃ ಬರುತ್ತೆ. ಬುದ್ಧಿಪೂರ್ವಕವಾಗಿ ತಂದ್ಕೊಳ್ಳುವಂಥ ವಿಷಯ ಅಲ್ಲ, ಅದು ತಾನಾಗಿ ಆಗುತ್ತೆ. ಕೃತಜ್ಞನಾಗಿರ್ತಾನೆ ಅಂತ. ಕೃಶ ಪರುಷ, ಹೊರಗಡೆಯಿಂದ ದೈಹಿಕವಾಗಿ ಕೃಷನಾಗಿರ್ತಾನೆ. ಪರುಷ, ಶರೀರದ ಅವಯವಗಳು ಕಠಿಣವಾಗಿರುತ್ತೆ, ಮೃದುವಾಗಿರೋಲ್ಲ ಅಂತ. ಯಾವುದೋ ಕಾರಣಕ್ಕೆ ಕೆಲವು ಸಂದರ್ಭದಲ್ಲಿ ವ್ಯಕ್ತಿ ತುಂಬ ಕೃಷನಾಗಿರ್ತಾನೆ, ದೇಹಕ್ಕೆ ಪುಷ್ಟಿ ಆಗದೇ ಇದ್ದಾಗ, ಯಾವುದೋ ರೋಗ ಇದ್ದಾಗ. ಇನ್ನೊಂದು ದೃಷ್ಟಿಯಿಂದ ಜ್ಯೋತಿಷ್ಶಾಸ್ತ್ರ ಯಾವುದೋ ಕೆಲವು ದಶಾಭುಕ್ತಿಗಳು ನಡೀತಾ ಇರುವಾಗ ಆ ಗ್ರಹದ ಲಕ್ಷಣವಾಗಿ ಕೃಷತ್ವ ಬರುತ್ತೆ. ಈ ವಿಚಾರ ಬೇರೆ. ಇಲ್ಲಿ ಹೇಳ್ತಾ ಇರೋದು ಹುಟ್ಟಿನಿಂದ ಕೊನೆಯವರೆಗೆ ಬಹುಮಟ್ಟಿಗೆ ಒಂದು ಕೃಷತ್ವವು ದೇಹದಲ್ಲಿ. ಪರುಷತ್ವವು, ಮೃದು ಅನ್ನೋ ಶಬ್ದಕ್ಕೆ ವಿರುದ್ಧವಾದ ಪದ ಪರುಷ ಅಂತ. ಮೃದು ಅಂದರೆ ಬಹಳ ಹಿತವಾಗಿರುವಂಥ ಒಂದು ಸ್ಪರ್ಶ, ಕಠೋರ ಸ್ಪರ್ಶ ಇದ್ದಾಗ ಪರುಷ ಅಂತ ಕರಿಬೇಕದನ್ನು. ಧಮನಿ ತತಃ, ಹಾಗೆ ಶರೀರದಲ್ಲಿ ಅಲ್ಲಲ್ಲೇ ರಕ್ತನಾಳ ಕಾಣುವಂತೆ ಇರುತ್ತೆ, ಅಲ್ಲಲ್ಲೇ ಮೈನಲ್ಲಿ ರಕ್ತನಾಳಗಳು ಕಾಣ್ತಾ ಇದೆಯಲ್ಲ ಹೊರಗಡೆ ಎಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಪ್ರಲಾಪಿ, ಸುಮ್ಮನಿರೋಕ್ಕಾಗಲ್ಲ, ಸದಾ ಮಾತನಾಡಬೇಕು ಅಂತ ಬಯಸ್ತಾನೆ. ಏನೋ ಒಂದು ಅವಕಾಶ ಹುಡುಕ್ಕೋತಾನೆ, ಏನೋ ಒಂದು ಸಂದರ್ಭ ಚೂರು ಸಿಕ್ಕಿದ್ರೆ ಸಾಕು ವಿಸ್ತಾರವಾಗಿ ಮಾತನಾಡೋಕ್ಕೆ ಶುರು ಮಾಡ್ತಾನೆ.
ಧೃತಗತಿ, ಓಡಾಡುವಾಗ ಬಹಳ ವೇಗವಾಗಿ ಸಂಚರಿಸ್ತಾನೆ. ಕೆಲಸ ತುಂಬ ಇರ್ಬೋದು, ಇಲ್ಲದೆ ಇರ್ಬೋದು. ನಾಯಿಗೆ ಬಹಳ ದೊಡ್ಡ ರಾಜಕಾರ್ಯ ಏನೂ ಇರಲ್ಲ, ಇಲ್ಲಿಂದ ಬಹಳ ವೇಗವಾಗಿ ಓಡಿ ಹೋಗುತ್ತೆ. ಅಲ್ಲೊಂದು ಕಂಬ ಸುತ್ತಕೊಂಡು ಆಮೇಲೆ ಪುನಃ ಅಷ್ಟೇ ವೇಗವಾಗಿ ವಾಪಸ್ ಬರುತ್ತೆ. ಅದು ಹೋಗೋದು ಬರೋದು ನೋಡಿದ್ರೆ ಯಾವುದೋ ಮಹಾಕಾರ್ಯಕ್ಕಾಗಿ ಓಡ್ತಾ ಇದೆ ಪಾಪ ಅಂತ ಅನಿಸುತ್ತೆ, ಆದರೆ ಏನೂ ಇಲ್ಲ, ಅದರ ಪ್ರಕೃತಿ ಅದು ಅಷ್ಟೇ. ಹಾಗೆ ಧೃತಗತಿ ಸ್ವಭಾವತಃನೇ ವೇಗವಾಗಿ ಸಂಚರಿಸ್ತಾನೆ. ಅಟನಃ, ಸುತ್ತಬೇಕು ಅನ್ನೋದು ಇಷ್ಟ ತುಂಬ. ಸುಮ್ಮನೆ ಕೂತ್ಕೊಳ್ಳೋದು ಮನಸ್ಸಿಗೆ ಒಪ್ಪಲ್ಲ. ವಾತದ ನಡೆ, ವಾತ ಒಂದು ಕಡೆಗೆ ಸುಮ್ಮನೆ ಇರಲ್ಲ, ಅದು ಗಾಳಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೊಂದು ಉಗ್ಗೋತಾ ಮೇಲೆ ಹೋಗುತ್ತೆ, ಕೆಳಗಿಳಿಯುತ್ತೆ, ಈ ಕಡೆ ಹೋಗುತ್ತೆ, ಆ ಕಡೆ ಹೋಗುತ್ತೆ, ಸಂಚರಿಸಲೇ ಇರಬೇಕು ಬಹುಮಟ್ಟಿಗೆ. ಎಲ್ಲೋ ಬೆಲೂನ್ನಲ್ಲಿ ಹಿಡಿದು ಇಟ್ಟಿದ್ರೆ ಸ್ವಲ್ಪ ಹೊತ್ತಿರುತ್ತೆ ಅಷ್ಟೇ, ಅದು ಹೊರಗೆ ಹೋಗೋಕ್ಕೆ ಕಾಯ್ತಾನೆ ಇರುತ್ತೆ. ಸ್ವಲ್ಪ ಅವಕಾಶ ಸಿಕ್ಕಿದರೆ ಪುಸ್ ಅಂತ ಪೂರ್ತಿ ಹೊರಟೋಗುತ್ತೆ. ಹಾಗೆ ಗಾಳಿಯ ಹಾಗೆ ಅಟನಃ, ಸದಾ ಸಂಚಾರ ಮಾಡಬೇಕು ಅಂತ ಇಷ್ಟಪಡ್ತಾನಂತ. ಅನವಸ್ಥಿತಾತ್ಮ, ಮನಸ್ಸು ಯಾವಾಗಲೂ ಸಮಾಧಾನದಲ್ಲಿರಲ್ಲ. ಹಲವು ಚಿಂತನೆ ಮಾಡ್ತಾ ಇರುತ್ತೆ ಮನಸ್ಸು. ಚಾಂಚಲ್ಯ ತುಂಬಿಟ್ಟಿದೆ. ವಿಯೇಚೀಚ ಗಚ್ಚತಿ ಸಂಭ್ರಮೇಣ ಸುಪ್ತಃ. ನಿದ್ದೆ ಮಾಡಿದಾಗ ಅವನಿಗೆ ಕನಸು ಬೀಳುತ್ತೆ. ಒಂದು ಕನಸು ಏನು ಅಂತ ಕೇಳಿದ್ರೆ, ಭಾಳ ಸಡಗರದಿಂದ ವೈಭವದಿಂದ ಆಕಾಶದಲ್ಲಿ ನಾನು ಸಂಚಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಕನಸು ಬಿಡುತ್ತೆ. ಅಂದರೆ ವಾಯು ಸದಾ ಮೇಲ್ಗಡೆ ಹಾರ್ಕೊಂಡು ಹೋಗ್ತಾ ಇರುತ್ತೆ, ಭಾರ ಇಲ್ಲ ಅದಕ್ಕೆ, ಎಲ್ಲ ಕಡೆಗೂ ಸಂಚಾರ ಮಾಡುತ್ತೆ. ಆ ವಾತದ ಮೈ ಇವನಿಗೆ ಉಂಟಾಗಿರೋದ್ರಿಂದ ಕನಸು ಬೀಳುವಾಗಲೂ ಅದರದ್ದೊಂದು ಲಕ್ಷಣ ಏನಪ್ಪ ಅಂದರೆ, ಗಾಳಿಲಿ ನಾನು ಹಾರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ಕನಸು ಬಿಡುತ್ತೆ. ಹೀಗೆ ಅದರ ವಾತ ಪ್ರಕೃತಿಯ ಲಕ್ಷಣವನ್ನು ವರ್ಣಿಸ್ತಾರೆ. ಹಾಗೆ ಇನ್ನೊಂದು ಪ್ರಕೃತಿ ಉದಾಹರಣೆಯಾಗಿ ಭಾವಿಸೋದಾದರೆ, ಶ್ಲೇಷ್ಮ ಪ್ರಕೃತಿ, ಕಫ ಪ್ರಕೃತಿ ಅಂತ ಇನ್ನೊಂದು ಪ್ರಕೃತಿ ಇದೆ. ದೃಢಶಾಸ್ತ್ರಮತಿ, ಅವನಿಗೆ ಸ್ವಭಾವತಃ ಯಾರೋ ಉಪದೇಶ ಮಾಡಲಿ ಮಾಡದೆ ಹೋಗಲಿ, ಹುಟ್ಟಿನ ಗುಣವಾಗಿ ಶಾಸ್ತ್ರದ ಬಗ್ಗೆ ದೃಢವಾದ ಬುದ್ಧಿ ಇರುತ್ತೆ. ಅಂದರೆ ಶಾಸ್ತ್ರದ ಮಾತು ಅಂದರೆ ಪರಿಪೂರ್ಣವಾದ ವಿಶ್ವಾಸಕ್ಕರ್ಹವಾದ ಮಾತು. ನಾನು ಅದನ್ನು ನಂಬ್ಕೊಂಡು ವ್ಯವಹಾರ ಮಾಡೋನು ಅನ್ನೋ ರೀತಿಯಾದ ಪ್ರವೃತ್ತಿ ಹುಟ್ಕೊಳ್ಳುತ್ತೆ. ಸ್ಥಿರ ಮಿತ್ರಧನ, ಸ್ಥಿರ ಮಿತ್ರಧನ, ಮಿತ್ರರಿದ್ದಾರೆ ಅಂದರೆ ಯಾವತ್ತೂ ಅವ್ರ ಮಿತ್ರರು ಅಂತ ಅರ್ಥ. ಯಾವತ್ತೂ ತನ್ನ ಕಡೆಯಿಂದ ಕಳ್ಚ್ಕೊಳ್ಳಲ್ಲ ಅವ್ರನ್ನ. ಯಾರೋ ಅವರವರೇ ಕಳ್ಚ್ಕೊಂಡು ಬೇಕಾದ್ರೆ ಬಿಟ್ಟು ಹೋಗ್ಬೋದು ಅಷ್ಟೇ ಹೊರತು, ಇವನು ಮಾತ್ರ ಒಮ್ಮೆ ಸ್ನೇಹ ಬೆಳೆಸ್ಕೊಂಡ ಅಂತ ಆದಮೇಲೆ ಅವನನ್ನು ಬಿಡೋದು ಅಂತಿಲ್ಲ. ಅದೇ ರೀತಿಯಲ್ಲಿ ಧನ ಯಾವುದಾದ್ರೂ ಬಂದರೆ ಅದು ಸ್ಥಿರವಾಗಿ ಅವನಲ್ಲಿ ಉಳ್ಕೊಳ್ಳುತ್ತೆ. ಆ ಪ್ರಕೃತಿ ಧನವನ್ನು ಹಿಡಿದಿಟ್ಕೊಳ್ಳೋಕ್ಕೆ ಬೇಕಾಗುವಂಥ ಸ್ವಭಾವದಿಂದ ಕೂಡಿರುತ್ತೆ. ಅಂದರೆ ಕೃಪಣ ಅಲ್ಲ ಅವನು. ಅವನಿಗೆ ಲಕ್ಷ್ಮಿ ಸಹಜವಾಗಿ ಒಲಿದು ಬರ್ತಾ ಇರ್ತಾಳೆ, ಅದರಿಂದ ಧನ ಯಾವಾಗಲೂ ಇರುತ್ತೆ ಅವನಿಗೆ. ಅದೇ ವಾತ ಪ್ರಕೃತಿಗೆ ಬೇರೆ ಕಡೆಯಲ್ಲಿ ಹೇಳುವಾಗ ಅವನಲ್ಲಿ ಧನ ನಿಲ್ಲಲ್ಲ, ಹೊರಟು ಹೋಗ್ತಾ ಇರುತ್ತೆ ಅಂತ ಹೇಳೋದುಂಟು. ಪರಿಗಣ್ಯ ಚಿರಾತ್ ಪ್ರದದಾತಿ ಬಹು, ಎಲ್ಲರೂ ಯಾರಿಗಾರು ಸಹಕಾರ ಕೊಡಬೇಕು ಅಂತ ಪ್ರಸಂಗ ಬಂದರೆ ಸಮಾಧಾನವಾಗಿ ಈ ಸಹಕಾರಕ್ಕೆ ಅವನಿಗೆ ಅರ್ಹತೆ ಇದೆಯಾ, ನಾನು ಸಹಕಾರ ಕೊಟ್ಟರೆ ನನ್ನ ಸಹಕಾರ ಸಾರ್ಥಕ ಆಗುತ್ತಾ ಅಂತ ಸಮಾಧಾನವಾಗಿ ಪರಿಶೀಲನೆ ಮಾಡ್ತಾನಂತೆ. ಆಮೇಲೆ ಪ್ರದದಾತಿ ಬಹು, ಬೇಕಾದಷ್ಟು ಕೊಡ್ತಾನಂತೆ. ಅಲ್ಪ ಸ್ವಲ್ಪ ಕೊಟ್ಟರೆ ಸಮಾಧಾನ ಆಗಲ್ಲ, ಎಷ್ಟು ಬೇಕೋ ಅಷ್ಟನ್ನು ಕೊಡುವಷ್ಟು ಔದಾರ್ಯ ತುಂಬಿರುತ್ತೆ ಅವನಿಗೆ. ಆದರೆ ಕೊಡುವಾಗ ಹೇಗೇಗೋ ದಿಢೀರ್ನ ಕೊಡಲ್ಲ. ಇದು ಕೊಟ್ಟರೆ ಇವನು ಯಾತಕ್ಕೆ ಬಳಸ್ಬೋದು, ಅದು ನಿಜವಾಗ್ಲೂ ಸಾರ್ಥಕವಾದ ಬಳಕೆಯೇ. ಅದರಿಂದ ಲೋಕಕ್ಕೆ ಒಳ್ಳೆಯದಾಗತ್ತಾ, ಅವನ ಕುಟುಂಬಕ್ಕೆ ಒಳ್ಳೆಯದಾಗತ್ತಾ, ಆ ಜೀವ ಉದ್ಧಾರ ಆಗೋದಕ್ಕೆ ಅನುಕೂಲ ಆಗುತ್ತಾ, ಅವನ ಸ್ವಭಾವ ಏನು, ಇದೆಲ್ಲವನ್ನೂ ಚೆನ್ನಾಗಿ ಪರಿಶೀಲಿಸಿ ಅನಂತರದಲ್ಲಿ ಹೆಚ್ಚಾಗಿ ಯಥೇಚ್ಛವಾಗಿ ಕೊಡ್ತಾನೆ. ಪರಿನಿಶ್ಚಿತ ವಾಕ್ಯ ಪದ, ಮಾತನಾಡಬೇಕಾದ್ರೆ ವಾಕ್ಯ ಪದ ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ನಿಶ್ಚಯ ಇಟ್ಕೊಂಡು ಮಾತಾಡ್ತಾನೆ. ಒಂದೇ ಒಂದು ಪದನ, ಒಂದು ವಾಕ್ಯವನ್ನು
ಹೇಗೇಗೋ ಬಳಸಲ್ಲ, ಅಷ್ಟು ಎಚ್ಚರಿಕೆ ಮಾತನಾಡುವಾಗ. ಪದನ ಬಳಸಬೇಕಾದ್ರೆ ದುಡ್ಡನ್ನು ಬಳಸಿದ ಹಾಗೇ, ಅನಾವಶ್ಯಕವಾಗಿ ದುಡ್ಡನ್ನು ಎಲ್ಲೆಲ್ಲೋ ಬಳಸಬಾರ್ದು ಅಂತ ನೀತಿ ಹೇಗೋ ಹಾಗೆ ಪದವು ಒಂದು ದೊಡ್ಡ ಸಂಪತ್ತೇ ಅದು. ಅಂದರೆ ಒಂದು ಪದ ಒಂದು ವಾಕ್ಯವನ್ನು ಆಡಬೇಕಾದರೂ ಅದು ಅವಶ್ಯಕವೇ, ಉಚಿತವಾದದ್ದೇ ಅಂತೆಲ್ಲ ಗಮನಿಸ್ಕೊಂಡು ಮಾತಾಡುವಂಥ ಸ್ವಭಾವ ಇರುತ್ತೆ. ಸತತಂ ಗುರುಮಾನಕರಶ್ಚ ಭವೇತ್ ಸದಾ. ಸದಾ ಕಾಲದಲ್ಲೂ ಗುರು ಹಿರಿಯರನ್ನು ಗೌರವಿಸುವ ನಡೆ ಇರುತ್ತೆ. ಯಾರೋ ಹೇಳಿಕೊಟ್ಟು ಬರೋದಲ್ಲ ಅದು, ಅವನ ಪ್ರಕೃತಿ ಅದು, ಸ್ವಭಾವ ಅದು. ಗುರು ಹಿರಿಯರನ್ನ ಎಲ್ಲಿ ನೆನಪಿಸ್ಕೊಂಡ್ರೂ ಅವನಿಗೆ ಹೃದಯ ಕರಗುತ್ತೆ, ಎಲ್ಲಿ ಕಂಡರೂ ಅವನಿಗೆ ಬಾಗಿ ನಮಸ್ಕರಿಸಬೇಕು ಅನ್ನೋ ರೀತಿಯಾದ ಪ್ರವೃತ್ತಿ ಹುಟ್ಕೊಳ್ಳುತ್ತೆ. ಹೀಗೆ ಶ್ಲೇಷ್ಮ ಪ್ರಕೃತಿಯ ಲಕ್ಷಣ ಅಂತ ಹೇಳೋದುಂಟು. ಇದು ಶರೀರ ಪ್ರಕೃತಿಯ ವಿಚಾರವಾದರೆ, ಇದಲ್ಲದೆ ಮನುಷ್ಯನ ಆಳದಲ್ಲಿ ಕೆಲಸ ಮಾಡ್ತಾ ಇರುವಂಥ ಸತ್ವರಜಸ್ತಮಸ್ಸಂಥ ಯಾವ 3 ಶಕ್ತಿಗಳುಂಟೋ, ಯಾವ ಗುಣಗಳುಂಟೋ, ಅವುಗಳಲ್ಲಿ ಯಾವುದೋ ಒಂದು ಗುಣ ಪ್ರಧಾನವಾಗಿದ್ದಾಗ ಕೆಲವು ರೀತಿಯಾದ ವ್ಯಕ್ತಿತ್ವಗಳು ರೂಪಿತವಾಗುತ್ತೆ, ಕೆಲವು ಪ್ರಕೃತಿಗಳು ರೂಪಿತವಾಗುತ್ತೆ. ಅದನ್ನು ಸಾತ್ವಿಕ ಪ್ರಕೃತಿಗಳು, ರಾಜಸ ಪ್ರಕೃತಿಗಳು, ತಾಮಸ ಪ್ರಕೃತಿಗಳು ಎಂಬುದಾಗಿ ಕರೀತಾರೆ. ಅದರಲ್ಲಿ ಸಾತ್ವಿಕ ಪ್ರಕೃತಿಗಳು 7 ತರಹ ಆಗುತ್ತೆ, ರಾಜಸ ಪ್ರಕೃತಿಗಳು 6 ತರಹ ಇದೆ, ತಾಮಸ ಪ್ರಕೃತಿ 3 ತರಹ ಇದೆ ಅಂತ ಸುಶ್ರುತರು ವರ್ಣನೆ ಮಾಡ್ತಾರೆ. ಅದರಲ್ಲಿ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ, ಒಂದು ಸಾತ್ವಿಕ ಪ್ರವೃತ್ತಿಯಲ್ಲಿ ಒಂದು ಬ್ರಹ್ಮಕಾಯ ಅಂತ ಒಂದು ಶರೀರ ಹುಟ್ಟುತ್ತಂತೆ, ಒಂದು ಪ್ರಕೃತಿ ಹುಟ್ಟುತ್ತೆ. ಅದು ಆ ಪ್ರಕೃತಿಯ ಲಕ್ಷಣ ಹೇಗಿರುತ್ತೆ ಅಂತ ಕೇಳಿದರೆ, ಶೌಚಂ ಆಸ್ತಿಕ್ಯಂ, ಸ್ವಭಾವತಃನೇ ಶೌಚವನ್ನು ಚೆನ್ನಾಗಿ ಇಟ್ಕೊಳ್ಳುವಂತಹ ಒಂದು ನಡೆ ಇರುತ್ತೆ. ಸ್ವಲ್ಪವೂ ಯಾವುದೇ ರೀತಿಯಲ್ಲೂ ಕಲ್ಮಶ ದೇಹಕ್ಕಾಗಲಿ ಇಂದ್ರಿಯಗಳಿಗಾಗಲಿ ಮನಸ್ಸಿಗಾಗಲಿ ಬುದ್ಧಿಗಾಗಲಿ ಹತ್ತೋಕ್ಕೆ ಬಿಟ್ಕೊಡಲ್ಲ. ಕೆಲವು ಪಕ್ಷಿಗಳಿವೆ, ಹಂಸ ಇದೆ, ಅದಕ್ಕೇನಾದ್ರು ಕೊಳಕ್ಕೆ ಬಿದ್ದರೆ ಕೂಡಲೇ ಹೋಗಿ ಕೊಳದಲ್ಲಿ ಮುಳುಗಿ ಎದ್ದು ತೊಳ್ಕೊಂಡು ಹೊರಗಡೆ ಬರುತ್ತೆ. ಅದೇ ಕೋಣ ಇದೆ, ಅದ್ರ ಮೈ ತುಂಬ ದಪ್ಪಕ್ಕೆ ಕೆಸರು ಹತ್ಕೊಂಡಿದ್ರು ಅದು ಹಾಗೇ ಇರುತ್ತೆ, ಅದನ್ನು ತೊಳ್ಕೊಬೇಕು ಅನ್ನೋ ಪ್ರವೃತ್ತಿ ಇರಲ್ಲ. ಹೀಗೆ ನಾವು ಪ್ರಾಣಿ ಪಕ್ಷಿಗಳಲ್ಲಿ ನೋಡ್ತೀವಿ ಕೆಲವು ಸ್ವಭಾವ. ಹಾಗೆ ಈ ಬ್ರಹ್ಮಕಾಯದ ಪ್ರಕೃತಿ ಹುಟ್ಟಿನಿಂದಲೇ ಶೌಚವನ್ನು ಚೆನ್ನಾಗಿ ಇಟ್ಕೊಳ್ಳುವಂಥ ಅಭ್ಯಾಸ ಅವನಿಗೆ ಬಂದುಬಿಡುತ್ತೆ. ಯಾರು ಹೇಳಿಕೊಟ್ರೆ ಅದೊಂದು ಸಣ್ಣ ನೆಪ ಅಷ್ಟೇ, ಬಹಳ ಬೇಗ ಅದನ್ನು ಗಟ್ಟಿ ಹಿಡ್ಕೊಂಡು ನಿತ್ಯ ಜೀವನದಲ್ಲಿ ಬಳಸ್ಕೊತಾ ಹೋಗ್ಬಿಡ್ತಾನೆ. ಆಸ್ತಿಕ್ಯಂ, ಹಾಗೆ ದೇವರು, ಧರ್ಮ, ಪೂರ್ವಜನ್ಮ, ಮುಂದಿನ ಜನ್ಮ, ಇವೆಲ್ಲ ವಿಷಯಗಳ ಬಗ್ಗೆ ಯಾವುದು ನಮಗೆ ನಮ್ಮ ಪಂಚೇಂದ್ರಿಯಗಳಿಗೆ ಅರ್ಥವಾಗದ ವಿಷಯವೋ, ಯಾವುದನ್ನು ಋಷಿ ಮಹರ್ಷಿಗಳು, ಜ್ಞಾನಿಗಳು, ಯೋಗಿಗಳು ಸಾರ್ತಾರೋ ಆ ವಿಷಯಗಳ ಬಗ್ಗೆ ಇವನಿಗೆ ಪೂರ್ತಿ ಒಪ್ಪಿಗೆ ಇರುತ್ತೆ. ಅದಕ್ಕೆ ಆಸ್ತಿಕ್ಯ ಅಂತ ಕರೀತಾರೆ. ಅಸ್ತಿ ದೈವಂ, ಭಗವಂತ ಇದ್ದಾನೆ, ಪರಲೋಕ ಇದೆ, ಪುಣ್ಯ ಪಾಪಗಳು ಉಂಟು, ಈ ಬಗ್ಗೆ ಪರಿಪೂರ್ಣವಾದಂತಹ ವಿಶ್ವಾಸ ಅವನಿಗಿರುತ್ತೆ. ವೇದೇಶು ಅಭ್ಯಾಸ, ವೇದವನ್ನು ನಿರಂತರವಾಗಿ ಅಭ್ಯಾಸ ಮಾಡಬೇಕು ಅಂತ ಇಷ್ಟಪಡ್ತಾನೆ. ಯಾವುದೇ ಬಲಾತ್ಕಾರಕ್ಕಲ್ಲ, ಯಾವುದೋ ಒಂದು ಉಪಾಧಿ ಕೆಲಸ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ, ಬೆಳಗ್ಗೆ 8 ಗಂಟೆಗೆ ಹೋಗಬೇಕು, 12 ಗಂಟೆವರೆಗೆ ಪಾರಾಯಣ ಮಾಡಬೇಕು, ಆಮೇಲೆ ಮತ್ತು 3 ಗಂಟೆಯಿಂದ 5 ಗಂಟೆವರೆಗೆ ಪಾರಾಯಣ ಮಾಡಬೇಕು. ಹೋಗ್ತೀನಿ ಅಂತ ಹೋಗ್ತಾ ಇದ್ದಾಗಲೂ ನಿತ್ಯ ವೇದಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಅದು ಯಾವುದೋ ಒಂದು ದ್ರವ್ಯ ಲಾಭಕ್ಕಾಗಿ, ವೃತ್ತಿಗಾಗಿ ಇಟ್ಕೊಂಡಂಥದ್ದಾಗಿರುತ್ತೆ ಅದು. ಹಾಗಲ್ಲದೆ ಇವನಿಗೆ ಮೈಗೆ ಹತ್ತಿದ ಒಂದು ನಡೆ ಅದು. ವೇದವನ್ನು ಪಠನ ಮಾಡಬೇಕು, ಅದನ್ನು ಶ್ರವಣ ಮಾಡಬೇಕು, ಅದರಲ್ಲೇ ಮುಳುಗಿರಬೇಕು ಅನ್ನೋ ರೀತಿಯಾದಂಥ ನಡೆ. ಪ್ರಿಯ ಅತಿಥಿತ್ವಂ, ಅತಿಥಿಗಳು ಮನೆಗೆ ಬರ್ತಾರೆ ಅಂದರೆ ತುಂಬ ಸಂತೋಷ ಆಗುತ್ತೆ ಅವನಿಗೆ. ಅಂದರೆ ಅತಿಥಿಗಳು ಮನೆಗೆ ಬಂದರೆ ಅವ್ರನ್ನ ಸಂತೃಪ್ತಿಪಡಿಸೋದಕ್ಕೆ ಒಂದು ಸುವರ್ಣಾವಕಾಶ ಸಿಗ್ತಲ್ಲ, ಅದೊಂದು ಧರ್ಮ ಕಾರ್ಯ, ಆದ್ದರಿಂದ ಅಗತ್ಯವಾಗಿ ಮಾಡಬೇಕಾದ್ದು. ಅದರಿಂದ ಮನೆಗೆ ಅತಿಥಿಗಳು ಬರ್ತಾರೆ ಅಂದರೆ ತುಂಬ ಸಂತೋಷ ಪಟ್ಬಿಡ್ತಾನೆ. ಯಜ್ಞ ಹೋಮ ಹವನಗಳನ್ನು ಆಗಾಗ ಮಾಡಬೇಕು ಅಂತ ಇಷ್ಟಪಡ್ತಾನೆ.
ಹೀಗೆ ಬ್ರಹ್ಮಕಾಯದ ಲಕ್ಷಣ ಎಂಬುದಾಗಿ ಕರೀತಾರೆ. ಈ ರೀತಿಯಲ್ಲಿ ಹುಟ್ಟುವಾಗಲೇ ವಾತಾದಿ ಪ್ರಕೃತಿಗಳು ಅನ್ನೋದು ನಿರ್ಧಾರ ಆಗಿಬಿಡುತ್ತೆ. ಹುಟ್ಟುವಾಗಲೇ ಸಾತ್ವಿಕ ರಾಜಸ ತಾಮಸ ಪ್ರಕೃತಿ ಅನ್ನೋದು ನಿರ್ಧಾರ ಆಗಿಬಿಡುತ್ತೆ. ಆ ಪ್ರಕೃತಿ ಯಾವಾಗಲೂ ಹಾಗೆ ಇರುತ್ತೆ ಬದುಕಿರೋಷ್ಟು ಕಾಲ. ಈ ಪ್ರಕೃತಿಯಿಂದ ಮಾನವ ನಿಯತನಾಗ್ತಾನೆ ಅಂದರೆ ನಿಯಂತ್ರಿಸಲ್ಪಟ್ಬಿಡ್ತಾನೆ ಅಂತ. ಪ್ರಕೃತಿಯ ಸ್ವಯ ನಿಯತಃ, ತನ್ನ ಪ್ರಕೃತಿಯಿಂದ ನಿಯಂತ್ರಿಸಲ್ಪಡ್ತಾನೆ ಅಂದರೆ ವಾತ ಪ್ರಕೃತಿ ಆದರೆ ಶ್ಲೇಷ್ಮ ಪ್ರಕೃತಿಯಂತೆ ವರ್ತಿಸೋದಕ್ಕೆ ಬಿಟ್ಕೊಡೋದೇ ಇಲ್ಲ ಮೈ. ತಾನು ಇಷ್ಟಪಟ್ಟರೂ ಅದನ್ನು ಜೀವನಕ್ಕೆ ಅನ್ವಯ ಮಾಡ್ಕೊಳ್ಳೋಕ್ಕೆ ಅಂತ ಹೊರಟಾಗ ಸಾಧ್ಯ ಇಲ್ಲ ಅಂತ ಅನಿಸ್ಬಿಡುತ್ತೆ, ಕೈ ಬಿಟ್ಟು ಹೋಗ್ಬಿಡುತ್ತೆ. ಅಂದರೆ ತಾತ್ಪರ್ಯ ಏನಪ್ಪ ಅಂದರೆ ಆ ಪ್ರಕೃತಿ ಅನ್ನೋದು ಅವನನ್ನು ನಿಯಂತ್ರಣ ಮಾಡಿಬಿಟ್ಟಿದೆ ಸಂಪೂರ್ಣವಾಗಿ. ಹುಟ್ಟುವಾಗ ನೀನು ವಾತ ಪ್ರಕೃತಿಯಾಗಿದೆಯಾ, ನಿನ್ನ ನಡೆ ಹೀಗೆಯಪ್ಪ, ನೀನು ಬೇಗ ಬೇಗ ಓಡಾಡೋದು ಬೇಡ, ನಿಧಾನಕ್ಕೆ ಓಡಾಡು ಅಂದರೆ ಈ ಒಂದು ಕ್ಷಣ ನಿಧಾನಕ್ಕೆ ಓಡಾಡ್ಬೋದು ಅಷ್ಟೇ. ಆ ಕ್ಷಣ ಕಳೆದ ಮೇಲೆ ಅವನಿಗೆ ಗೊತ್ತಿಲ್ಲದೆ ಇರುವಂತೆ ಅವರು ವೇಗವಾಗಿ ಓಡಾಡಬೇಕು. ತುಂಬ ವೇಗವಾಗಿ ಮಾತಾಡ್ತಾ ಇದೆಯಲ್ಲ, ತುಂಬ ಮಾತಾಡ್ತೀಯಲ್ಲ, ಬೇಡಪ್ಪ ಇದು ಅಂತ ಹೇಳಿದರೆ ಆಯಿತು ಬಿಟ್ಬಿಡ್ತೀನಿ. ಎಷ್ಟೊತ್ತು ಅರೆ ಕ್ಷಣ ಅಷ್ಟೇ. ಆಮೇಲೆ ಸ್ವಲ್ಪ ಅವಕಾಶ ಸಿಕ್ತು ಅಂದರೆ ಉದ್ದಕ್ಕೆ ಶುರುವಾಯಿತು, ಮಾತೋ ಮಾತು, ಮುಗಿದ ಮಾತು. ಅಂದರೆ ಆ ಪ್ರಕೃತಿ ಎಂಬುದು ನಿಯಮನ ಮಾಡಿಬಿಡುತ್ತೆ ಸಂಪೂರ್ಣವಾಗಿ. ಹೀಗೇ ಹೋಗಬೇಕು ಅಂತ ಒಂದು ಮಾರ್ಗ ಹಾಕ್ಕೊಟ್ಟಂಗೆ ಮಾಡಿಬಿಡುತ್ತೆ ಅದು. ಅದೇ ಮಾರ್ಗದಲ್ಲೇ ಹೋಗದೆ ಬಿಟ್ಟು ಬೇರೆ ಏನೂ ಬದಲಾವಣೆ ಮಾಡೋಕ್ಕಾಗಲ್ಲ. ಅದರಲ್ಲೇ ಒಳ್ಳೆಯದು ಏನೇನು ಸಾಧಿಸಬೇಕು ಅದನ್ನು ಸಾಧಿಸ್ಬೋದು, ಆ ವಿಷಯ ಬೇರೆ. ಆದರೆ ಆ ಮಾರ್ಗ ಬಿಟ್ಟು ಬೇರೆ ಇನ್ನೊಂದು ಮಾರ್ಗಕ್ಕೆ ಹೋಗಿ ಸಾಧಿಸೋದಕ್ಕೆ ಬರಲ್ಲ. ಅದೇ ರೀತಿಯಲ್ಲಿ ಸಾತ್ವಿಕ ರಾಜಸ ತಾಮಸ ಅನ್ನುವ ಪ್ರಕೃತಿಗಳಲ್ಲಿ ಯಾವುದೋ ಒಂದು ಪ್ರಕೃತಿಯಲ್ಲಿ ಹುಟ್ಟಿದಾನೆ ಅಂತಂದರೆ ಅಲ್ಲೂ ಅನೇಕ ಪ್ರಕೃತಿಗಳಿದೆ. ಐಂದ್ರ ಪ್ರಕೃತಿ ಅಂತ ಒಂದಿದೆ, ಅವನಿಗೆ ಸದಾ ಇನ್ನೊಬ್ಬರ ಮೇಲೆ ಯಾಜಮಾನಿಕೆ ಮಾಡೋ ಪ್ರಕೃತಿ ಬರುತ್ತೆ, ಅದು ಸ್ವಭಾವ ಬರುತ್ತೆ. ಎಲ್ಲಿ ಹೋದರೂ ಅವನ ಮೇಲೆ ನಿಂತ್ಕೊಂಡು ತನ್ನ ಭುಜಬಲ, ಶೌರ್ಯ, ಪ್ರತಾಪ ಇದರ ಕೆಳಗಡೆಗೆ ಉಳಿದವರೆಲ್ಲ ಬರಬೇಕು ಅಂತ ಆಲೋಚನೆ ಮಾಡುವಂಥ ಒಂದು ನಡೆ. ಅದನ್ನು ತಪ್ಪಿಸೋಕ್ಕಾಗಲ್ಲ, ಅದು ಹುಟ್ಟುಗುಣ ಅದು. ಹಾಗೆ ಇನ್ನೊಬ್ಬ ಸರ್ಪಸತ್ವ ಅಂತ ಬರ್ತಾನಂತ. ಅಂದರೆ ಸರ್ಪದ ಯಾವುದೋ ಒಂದು ರೀತಿಯಾದಂಥ ನಡೆ ಅವನ ಮೈನಲ್ಲಿ ಇರುತ್ತೆ. ಅದನ್ನು ಕೊಂಡಾಡುವಾಗ ಹೇಳ್ತಾರೆ ಏನಪ್ಪ ಅಂದರೆ ಅಕ್ರುದ್ಧ ಭೀರು ಕ್ರುದ್ಧ ಶೂರ ಅಂತ. ಅಕ್ರುದ್ಧ ಭೀರು ಅಂದರೆ ಕೋಪ ಬರದೆ ಹೋದಾಗ ತುಂಬ ಭಯ ಇರುತ್ತೆ ಪಕ್ಕದಲ್ಲಿ. ಸರ್ಪದ ನಡೆ. ಕೋಪ ಬಂದಿಲ್ಲ ಅಂತಂದಾಗ ಅದಕ್ಕೆ ತುಂಬ ಭಯ, ಎಲ್ಲೋ ಹೋಗಿ ಅವಿತ್ಕೊಳ್ಳೋ ಬಗ್ಗೆ ಪ್ರಯತ್ನ ಪಡುತ್ತೆ. ಅದೇ ಯಾರೋ ಕೆರಳಿಸಿದ್ರು, ಕೋಪ ಬಂದುಬಿಟ್ಟಿದೆ ಅಂದರೆ ಕ್ರುದ್ಧ ಶೂರ, ಆಗ ಬಂದು ಹೊಡೆಯೋದಕ್ಕೆ ಸಿದ್ಧವಾಗಿ ನಿಂತ್ಕೊಂಡ್ಬಿಡುತ್ತೆ. ಕೋಪ ಬಂದರೆ ಭಾರಿ ಶೂರ, ಕೋಪ ಇಲ್ಲ ಅಂದರೆ ಅತ್ಯಂತ ಭಯ. ಇದೊಂದು ವಿರುದ್ಧವಾದ ನಡೆ. ಆದರೆ ಹಾಗಿರುತ್ತೆ ಸರ್ಪ. ಆ ಥರದ ಸರ್ಪದ ನಡೆ ಯಾರೋ ಒಬ್ಬ ವ್ಯಕ್ತಿನಲ್ಲಿ ಬಂದಾಗ ಅವನಿಗೆ ಸರ್ಪಸತ್ವ ಅಂತ ಕರೀತಾರೆ. ಹೀಗೆ ಅವನವನು ಹುಟ್ಟು ಅನ್ನೋದು ಅವನ ಜೀವನದ ಕ್ರಮ ಹೇಗಿರಬೇಕು ಅನ್ನೋದನ್ನು ನಿಯಮನ ಮಾಡಿಬಿಡುತ್ತೆ, ಸಂಕೋಚಗೊಳಿಸ್ಬಿಡುತ್ತೆ, ನಿಯಂತ್ರಿಸ್ಬಿಡುತ್ತೆ. ಹಾಗಾದಾಗ ಪರಿಣಾಮ ಏನು ಅಂತ ಕೇಳಿದ್ರೆ ಮುಂದಕ್ಕೆ ಆಯಾ ಪ್ರಕೃತಿಗೆ ತಕ್ಕಂತೆ ಕಾಮಗಳು ಹುಟ್ಕೊಳ್ಳುತ್ತೆ. ವಾತ ಪ್ರಕೃತಿಯವನಿಗೆ ಕಾಮ ಹುಟ್ಟುತ್ತೆ, ಅಲ್ಲಿ ಹೋಗಿ ನೋಡಬೇಕು, ಇಲ್ಲಿ ಹೋಗಿ ನೋಡಬೇಕು ಅಂತ ಹುಟ್ಟುತ್ತೆ, ಅವನಿಗೆ ಸುಮ್ಮನೆ ಇರೋಕ್ಕಾಗಲ್ಲ. ಕಫ ಪ್ರಕೃತಿನಿಗೆ ಇನ್ನೊಂದು ರೀತಿಯಾದಂಥ ಅಪೇಕ್ಷೆ ಹುಟ್ಕೊಳ್ಳುತ್ತೆ. ನಾನು ಸಮಾಧಾನವಾಗಿ ಗಂಗಾ ತೀರದಲ್ಲಿ ಕೂತ್ಕೋಬೇಕು, ಹಿಮಾಲಯದ ತಪ್ಪಲಿನಲ್ಲಿ ತಪಸ್ಸೆ ಕೂತ್ಕೋಬೇಕು ಅಂತ ಅನಿಸುತ್ತೆ ಅವನಿಗೆ. ಅದೊಂದು ಕಾಮ ಅವನಿಗೆ. ಹೀಗೆ ಪ್ರಕೃತಿ ನಿರ್ದಿಷ್ಟವಾದ ಕಾಮಗಳನ್ನು ಹೊರಗಡೆ ತರುತ್ತೆ. ಆ ನಿರ್ದಿಷ್ಟವಾದ ಕಾಮಗಳು ಏನು ಮಾಡುತ್ತೆ ಅಂದರೆ ಇನ್ಯಾವುದೋ ಒಂದಷ್ಟು ತಿಳುವಳಿಕೆಯನ್ನು ದೂರ ಮಾಡಿಬಿಡುತ್ತೆ ಅಂತ. ಅಂದರೆ ತಾತ್ಪರ್ಯ, ಯಾರೋ ವಾತ ಪ್ರಕೃತಿ ಆಗಿದ್ದಾನೆ ಅಂದರೆ ಸದಾ ಸುತ್ತಬೇಕು ಅಂತ ಅನಿಸಿದರೆ ಭಗವಂತನನ್ನು ಹೋಗಿ ಸೇರಬೇಕು ಅನ್ನೋ ಅಪೇಕ್ಷೆ ದೂರ ಸರಿಯುತ್ತೆ. ಆ ಜ್ಞಾನ ಅವನಿಗೆ ಅಪಹಾರ ಮಾಡಲ್ಪಡುತ್ತದೆ. ಆ ಜ್ಞಾನ ಉಳಿಯಲ್ಲ, ಅವನು ವಿವೇಕ ಹೊರಟೋಗುತ್ತೆ ಅವನಿಗೆ. ಇದು ತುಂಬ ಮುಖ್ಯವಾದ್ದು, ಇದಷ್ಟೊಂದು ಮುಖ್ಯವಲ್ಲ ಅಂತ ಬುದ್ಧಿ ಹೊಳೆಯಲ್ಲ. ಆದ್ದರಿಂದ
ಅಪಹೃತ ಜ್ಞಾನರಾಗಿ ಆಗ್ತಾರೆ. ಮತ್ತು ಆ ಸಮಯದಲ್ಲಿ ಬೇರೆ ಬೇರೆ ದೇವತೆಗಳನ್ನು ಅವಲಂಬಿಸ್ತಾರೆ ಅಂತ. ಬೇರೆ ಬೇರೆ ದೇವತೆಗಳನ್ನು ಅವಲಂಬಿಸ್ತಾರೆ ಅನ್ನೋದು ಒಂದು ಸಂಸ್ಕೃತಿಯಲ್ಲಿ ಇರುವಂತಹ ಒಂದು ನಡೆ. ಭಾರತ ದೇಶದ ಸಂಸ್ಕೃತಿಯಲ್ಲಿ ಅನೇಕ ದೇವತೆಗಳ ಬಗ್ಗೆ ಯೋಗಿಗಳ ಬುದ್ಧಿಗೆ ಪರಿಚಯ ಸಿಕ್ಬಿಟ್ಟಿದೆ. ಆ ದೇವತೆಗಳನ್ನು ಉಪಾಸನೆ ಮಾಡಿದ್ರೆ ಯಾವ್ಯಾವ ರೀತಿಯ ಲಾಭ ಆಗುತ್ತೆ ಅನ್ನೋದು ಅವ್ರ ಪರಿಚಯ ಸಿಕ್ಕಿದೆ. ಆದ್ದರಿಂದ ನಾನಾ ದೇವತೆಗಳ ಬಗ್ಗೆ ಪರಿಚಯ ಕೊಟ್ಟು ಇಂತಹ ಲಾಭ ಆಗಬೇಕಾದ್ರೆ ಈ ದೇವತೆಯನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿರುವಂಥದ್ದುಂಟು. ಯಾವುದೋ ವಾಕ್ಸಿದ್ಧಿ ಆಗಬೇಕು ನನಗೆ, ಸಭೆಯಲ್ಲಿ ಮಾತನಾಡಿದ್ರೆ ಯಾರೂ ಅದಕ್ಕೆ ಉತ್ತರ ಕೊಡೋಕ್ಕಾಗಬಾರ್ದು, ಆ ರೀತಿಯಾದ ವಾಕ್ ಬರಬೇಕು ನನಗೆ. ಅದನ್ನು ನಾನು ಸರಸ್ವತಿಯನ್ನು ಉಪಾಸನೆ ಮಾಡ್ತೇನೆ, ಇಲ್ಲ ದಕ್ಷಿಣಾಮೂರ್ತಿಯನ್ನು ಉಪಾಸನೆ ಮಾಡ್ತೇನೆ. ನನಗೆ ಜ್ಯೋತಿಷ್ಶಾಸ್ತ್ರ ಬೇಕು ಅಂತ ಆಸೆಯಾಗಿದೆ. ಜ್ಯೋತಿಷ್ಶಾಸ್ತ್ರ ಚೆನ್ನಾಗಿ ಒಲಿದು ಬರಬೇಕಾದ್ರೆ ದಕ್ಷಿಣಾಮೂರ್ತಿಯನ್ನು ಉಪಾಸನೆ ಮಾಡಬೇಕು, ಗಣಪತಿಯನ್ನು ಉಪಾಸನೆ ಮಾಡಬೇಕು, ಹೀಗೆಲ್ಲ ಪ್ರಕಾರಗಳಿದೆ. ಅದನ್ನು ಆ ದೇವತೆಯನ್ನು ಉಪಾಸನೆ ಮಾಡ್ತೇನೆ ಅಂತ ಹೊರಟಾಗ ಅದು ಮುಖ್ಯ ಆಗುತ್ತೆ. ಅದು ಆಗ ಒಂದು ದೃಷ್ಟಿಯಿಂದ ವಿವೇಕ ಹೋಯಿತು ಅಂತಾಯಿತು. ಏನು ವಿವೇಕ ಇರಬೇಕಾಗಿತ್ತು ಅಂದರೆ ಪರಮಾತ್ಮ ಜ್ಞಾನ ಮುಖ್ಯವಾದದ್ದು, ಭಗವತ್ ಸಾಕ್ಷಾತ್ಕಾರ ಪಡಿಬೇಕಾಗಿದೆ ಅನ್ನೋದು ಬದಿ ಹೋಯಿತು, ಪಕ್ಕಕ್ಕೆ ಹೊರಟು ಹೋಯಿತು. ಇದು ಬೇಕು ಅಂತ ಇನ್ಯಾವುದೋ ಒಂದು ಗಟ್ಟಿ ಉಟ್ಕೊಳ್ತು, ಅದು ಈಗ ಎಳ್ಕೊಂಡು ಹೋಗುತ್ತೆ. ಅದರಿಂದ ಅಪಹೃತ ಜ್ಞಾನ ಅವರು ತಮ್ಮ ನಿಯಮ ಆಸ್ಥಾಯ ಆಯಾ ನಿಯಮಗಳನ್ನು ಸ್ವೀಕರಿಸಿ ಆಯಾ ದೇವತೆಯನ್ನು ಉಪಾಸನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ನಾನು ಸರಸ್ವತಿಯನ್ನು ಉಪಾಸನೆ ಮಾಡಬೇಕು, ಆದ್ದರಿಂದ ಸರಸ್ವತಿ ಮೆಚ್ಚೋದಕ್ಕೆ ಬೇಕಾಗುವ ಆಹಾರ ವಸ್ತುಗಳು ಯಾವುದಿದೆ ಅದನ್ನು ಬಳಸ್ತೀನಿ. ಸರಸ್ವತಿಗೆ ಯಾವ ವಸ್ತುಗಳು ನಿವೇದನೆ ಮಾಡಬೇಕೋ ಆ ವಸ್ತುಗಳನ್ನೆಲ್ಲ ಸಂಗ್ರಹ ಮಾಡ್ತೀನಿ. ಸರಸ್ವತಿಗೆ ಪ್ರೀತಿಯಾದಂತಹ ಪುಷ್ಪಗಳನ್ನು, ಪತ್ರೆಯನ್ನು ಎಲ್ಲೋ ಸಂಗ್ರಹ ಮಾಡ್ತೀನಿ. ಸರಸ್ವತಿಗೆ ಪ್ರೀತಿಯಾದ ದಿನ ನಾನು ಮೌನವಾಗಿರ್ತೀನಿ, ಕೇವಲ ಭಗವದ್ ಆರಾಧನೆ ಮಾತ್ರ ಮಾಡ್ತೀನಿ. ಹೀಗೆ ಯಾವ್ಯಾವ ದೇವತೆಯನ್ನು ಮೆಚ್ಚಿಸೋದಕ್ಕೆ ಯಾವ್ಯಾವ ರೀತಿಯಾದ ನಿಯಮಗಳು ಬೇಕೋ ಅಂಥ ನಿಯಮವನ್ನು ಸ್ವೀಕರಿಸ್ತಾನೆ. ಗಣಪತಿಯನ್ನು ಮೆಚ್ಚಿಸಬೇಕು ಅಂತ ಯೋಚನೆ ಮಾಡಿದ್ರೆ ಆಗ ದೂರ್ವೆ ಸಂಗ್ರಹ ಮಾಡಬೇಕು ಅಂತ ಬುದ್ಧಿ ಪಕ್ಕದಲ್ಲಿ ಹುಟ್ಟುತ್ತೆ. ಯಾಕೆಂದರೆ ದೂರ್ವ ಅನ್ನುವ ಹುಲ್ಲು ಗಣಪತಿಗೆ ಪ್ರಿಯವಾದದ್ದು. ಆ ಮೂಲಾಧಾರ ಕೇಂದ್ರವನ್ನು ಜಾಗರೂಕಗೊಳಿಸುವಂತಹ ಒಂದು ಶ್ರೇಷ್ಠವಾದಂತಹ ವಸ್ತು ಅದು. ಆದ್ದರಿಂದ ದೂರ್ವೆಯನ್ನು ಸಂಗ್ರಹ ಮಾಡಬೇಕು ಅಂತ ಒಂದು ನಿಯಮ ಬಂತು. ಅದೇ ರೀತಿಯಲ್ಲಿ ಗಣಪತಿಗೆ ಪ್ರಿಯವಾದ ನಿವೇದನೆಯನ್ನು ಮಾಡಬೇಕು ಅಂತ ಬುದ್ಧಿ ಹುಟ್ಕೊಳ್ಳುತ್ತೆ. ಆಗ ಕಪಿತ್ತ, ಜಂಬೂ ಫಲ ಗಣಪತಿಗೆ ಇಷ್ಟವಾದದ್ದು ಅಂತ, ಅಂದರೆ ಬೇಲದ ಹಣ್ಣು. ಅದೇ ರೀತಿಯಲ್ಲಿ ನೇರಳೆ ಹಣ್ಣು ಗಣಪತಿಗೆ ಇಷ್ಟ ಅಂದರೆ ಅದನ್ನೇ ತಂದು ಕಷ್ಟವಾದರೂ ಪರವಾಗಿಲ್ಲ, ದೂರದಿಂದ ಆದರೂ ಪರವಾಗಿಲ್ಲ, ತಂದು ಅದನ್ನು ನಿವೇದನೆ ಮಾಡಬೇಕು ಅನ್ನೋ ರೀತಿಯಾದ ಬುದ್ಧಿ ಹುಟ್ಕೊಳ್ಳುತ್ತೆ. ಹೀಗೆ ಅನೇಕ ನೀತಿಗಳು ಆಗ ಅವಶ್ಯಕವಾಗುತ್ತವೆ. ಅಂಥ ನೀತಿಗಳನ್ನು ರೂಪಿಸಿಕೊಂಡು ಬೇರೆ ಬೇರೆ ದೇವತೆಗಳನ್ನು ಅವಲಂಬಿಸಿಕೊಂಡು ಬದುಕುವಂಥ ನಡೆ ಬರುತ್ತೆ. ಇದು ಒಂದು ಮುಖದ ವಿಚಾರ. ಅದರಲ್ಲಿ ಎಲ್ಲ ಮಾನವರು ಈ ತರಹದ ದೇವತೆಗಳ ಬಗ್ಗೆ ಪ್ರೀತಿ ಉಳ್ಳವರೇ, ಪರಿಚಯ ಉಳ್ಳವರೇ ಅಂತ ಕೇಳಿದರೆ ಇಲ್ಲ. ಪರಿಚಯ ಇಲ್ಲದೇ ಇದ್ದರೂ ಸಹ ಅವರು ಕೂಡ ಒಂದೊಂದು ಪ್ರಕೃತಿಗೆ ಒಳಪಟ್ಟಿರ್ತಾರೆ. ಹುಟ್ಟುವಾಗ ಒಂದೊಂದು ಪ್ರಕೃತಿ ಬಂದಿರುತ್ತೆ. ಆ ಪ್ರಕೃತಿಗೆ ತಕ್ಕಂತೆ ಒಂದೊಂದು ವಿಷಯಗಳಲ್ಲಿ ಆಸಕ್ತರಾಗಿರ್ತಾರೆ. ಉದಾಹರಣೆಗೆ ಯಾರೋ ಒಬ್ಬ ನಾನೊಬ್ಬ ಆಟಗಾರನಾಗಿ ಆಗಬೇಕು ಅಂತ ಆಲೋಚನೆ ಮಾಡ್ತಾನೆ. ಅವನು ಹನುಮಂತನನ್ನು ಆರಾಧನೆ ಮಾಡದೇ ಇರ್ಬೋದು, ಆದರೆ ದೇಹದಲ್ಲಿ ಲವಲವಿಕೆ ಬರೋದಕ್ಕೆ ಬೇಕಾಗುವ ಯಾವುದೋ ರೀತಿಯಾದ ಕ್ರಿಯಾಕಲಾಪಗಳಲ್ಲಿ ಅವನು ತೊಡಗ್ತಾನೆ. ಅದು ಪರೋಕ್ಷವಾಗಿ ಯಾವುದೋ ಒಂದು ದೇವತಾ ಉಪಾಸನೆ. ಅದು ಇನ್ನೊಬ್ಬ ನಿರಂತರವಾಗಿ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂತ ಹೊರಡ್ತಾನೆ, ಆದರೆ ಸರಸ್ವತಿ ಉಪಾಸನೆ ಮಾಡಬೇಕು ಅಂತ ಅವನಿಗೆ ಗೊತ್ತಿಲ್ಲ. ಅಥವಾ ಇನ್ಯಾವುದೋ ಒಂದು ದೇವತೆಯನ್ನು ಉಪಾಸನೆ ಮಾಡಿದ್ರೆ ವಿದ್ಯೆ ಬರುತ್ತೆ ಅಂತ ಗೊತ್ತಿಲ್ಲ. ವಿದ್ಯೆ ಬೇಕು ಅಂತ ಮನಸ್ಸಿದೆ, ಸದಾ ಕಾಲದಲ್ಲೂ ಗ್ರಂಥಾಧ್ಯಯನ ಮಾಡ್ತಾನೆ, ಪಾಠ ಕೇಳ್ತಾನೆ, ಪಾಠ ಹೇಳ್ತಾನೆ, ಅದರಲ್ಲೇ ಮುಳುಗಿದಾನೆ ಅಂತಾದರೆ ಅವನು ಪರೋಕ್ಷವಾಗಿ ಸರಸ್ವತಿಯನ್ನೇ ಆರಾಧನೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅದಕ್ಕೆ ಹೀಗೆ ತೆಗೆದುಕೊಂಡ್ರೆ ಇಡೀ ಸೃಷ್ಟಿಯಲ್ಲಿರುವ ಮನುಕುಲದ ಜನರೆಲ್ಲರೂ ಸಹ
ಹುಟ್ಟಿಗೆ ತಕ್ಕಂತಹ ಕಾಮಗಳನ್ನು ಹೊಂದ್ತಾರೆ. ಆ ಕಾಮವನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯಾದಂಥ ಕಾರ್ಯಗಳಲ್ಲಿ ತೊಡಗ್ತಾರೆ. ಆಗ ವಿವೇಕವನ್ನು ಒಂದು ದೃಷ್ಟಿಯಿಂದ ಕಳ್ಕೊತಾರೆ. ವಿವೇಕ ಕಳ್ಕೊತಾರೆ ಅನ್ನೋಕ್ಕೆ ಇಲ್ಲಿ ಅರ್ಥ ಆಯಾ ಕಾರ್ಯ ಚೆನ್ನಾಗೇ ಮಾಡ್ತಾ ಇರ್ಬೋದು, ಆದರೆ ಮನುಷ್ಯನಾಗಿ ಹುಟ್ಟಿದಾಗ ಅತ್ಯಂತ ಅಗತ್ಯವಾಗಿ ನಾನು ನನ್ನೊಳಗಡೆ ಬೆಳೀತಾ ಇರುವ ಪರಾತ್ಪರ ತತ್ವವನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನುವ ನೆನಪು ತುಂಬ ಭದ್ರವಾಗಿರಬೇಕಾಗಿತ್ತು. ಅದು ಮರ್ತೇ ಹೋಗಿಬಿಡುತ್ತೆ. ಯಾರಾದರೂ ಜ್ಞಾಪಿಸಿದ್ರು ಅದು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಆಮೇಲೆ ಈ ಕಡೆ ಬಂದ ಕೂಡಲೇ ಅದು ಮರಿತಾನೆ, ಮರೆತು ಬೇರೆ ಕೆಲಸಕ್ಕೆ ಹೋಗ್ತಾನೆ. ಯಾಕೆಂದರೆ ಪ್ರಕೃತಿ ಹಾಗೆ ಹೇಳ್ಕೊಂಡು ಹೋಗುತ್ತೆ. ಹೀಗೆ ಲೋಕ ಎಲ್ಲ ಭಗವಂತನಿಂದ ಅಂದರೆ ಪರಮಾತ್ಮ ಪರಂಜ್ಯೋತಿಯಿಂದ ಬೇರೆ 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 ಕಡೆಗೆ ಹೋಗುವ ಪ್ರಕರಣಗಳು ಹುಟ್ಟುತ್ತವೆ. ಮುಂದಿನ ಮಾತು 21ನೇ ಶ್ಲೋಕ. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧೆಯ ಅರ್ಚಿತುಮಿಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಮೇವ ವಿದಧಾಮ್ಯಹಂ. ಯಾರ್ಯಾರು ಯಾವ್ಯಾವ ತರಹದ ಶ್ರದ್ಧೆಯನ್ನು ಬೆಳೆಸ್ಕೋತಾರೋ ಅದದೇ ಹೆಚ್ಚಾಗುವಂತೆ ನಾನು ಅವರಿಗೆ ಅನುಗ್ರಹ ಮಾಡ್ತೇನೆ ಅಂತ ಕೃಷ್ಣ ಪ್ರಭುವಿನ ಕಡೆಯಿಂದ ಒಂದು ಸಂದೇಶ. ಯಹ ಯಹ ಯಾರ್ಯಾರು ಯಾಂ ಯಾಂ ತನುಂ ಯಾವ ಯಾವ ಶರೀರವನ್ನು ಅಂದರೆ ಭಗವಂತನ ಮೂರ್ತಿಯನ್ನು ಅಂತ ಅರ್ಥ ಇಲ್ಲ. ಭಕ್ತಃ ಭಕ್ತನಾಗಿ ಅರ್ಚಿತುಮಿಚ್ಛತಿ ಪೂಜಿಸಬೇಕು ಅಂತ ಬಯಸ್ತಾನೋ ತಸ್ಯ ತಸ್ಯ ಅವನವನಿಗೆ ತಾಮೇವ ಶ್ರದ್ಧಾಂ ಅದೇ ಶ್ರದ್ಧೆಯನ್ನು ಅಹಂ ನಾನು ವಿದಧಾಮಿ ಉಂಟು ಮಾಡುತ್ತೇನೆ ಅಂತ. ಅವನು ಬಯಸಿ ಇಂತಹ ಕಾರ್ಯವನ್ನು ಸಾಧನೆ ಮಾಡಬೇಕು, ಅದಕ್ಕೆ ಈ ದೇವತೆ ನನಗೆ ಅನುಕೂಲವಾಗುತ್ತೆ ಅಂತ ಯೋಚನೆ ಮಾಡ್ತಾನೆ ಅಂತಾದರೆ ಅಲ್ಲಿ ಅವನಿಗೆ ಕಿಂಚಿತ್ ಶ್ರದ್ಧೆ ಇದೆ ಅಂತ ಅರ್ಥ. ಅವನಿಗೆ ಅದೇ ಶ್ರದ್ಧೆ ಬೆಳೆಯುತ್ತೆ ಉತ್ತರತ್ರ ಅಂತ. ನಾನು ಶ್ರೀಕೃಷ್ಣ ಪ್ರಭು ಹೇಳ್ತಾರೆ ಮಾತು, ನಾನು ಆ ಶ್ರದ್ಧೆಯನ್ನು ವೃದ್ಧಿಪಡಿಸ್ತೇನೆ ಅಂತ. ಅಂದರೆ ಸೃಷ್ಟಿಯಲ್ಲೇ ಆ ನೀತಿ ಇದೆ. ಏನು ಅಂದರೆ ಯಾವುದಕ್ಕೆ ಯಾರು ಅಂಟ್ಕೋತಾರೋ ಅಲ್ಲಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಶ್ರದ್ಧಾ ಅನ್ನೋದಕ್ಕೆ ಆದರ ಅಂತ ಹೇಳ್ಬೋದು. ತುಂಬ ಗೌರವ ಬೆಳೀತಾ ಹೋಗುತ್ತೆ. ಅದೊಂದು ಬಿಟ್ಟು ಬೇರೆ ಯಾವುದೂ ಮುಖ್ಯ ಅಲ್ಲ ಅಂತ ಅನ್ನಿಸ್ತಾ ಹೋಗುತ್ತೆ. ಆ ಕ್ಷೇತ್ರದಲ್ಲಿ ಬೆಳೀತಾ ಹೋಗ್ಬೋದು. ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಲೋಕದಲ್ಲಿ ಇದೇ ನಡೆ ಇದೆ. ಆದರೆ ಇಲ್ಲಿ ಪ್ರಸ್ತುತದಲ್ಲಿ ಯಾವ್ಯಾವ ದೇವತೆಗಳನ್ನು ಅವನು ಅವಲಂಬಿಸ್ತಾನೋ ಆಯಾ ದೇವತೆಯಲ್ಲಿ ಶ್ರದ್ಧೆಯನ್ನು ಅತಿಶಯವಾಗಿ ನಾನು ಉಂಟು ಮಾಡಿಕೊಡ್ತೇನೆ ಅಂತ ಶ್ರೀಕೃಷ್ಣ ಪ್ರಭು ಹೇಳ್ತಾ ಇದ್ದಾರೆ. ದೇವತೆಗಳಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ 3 ಪ್ರಭೇದಗಳನ್ನು ಹೇಳ್ತಾರೆ. ಯಾರೋ ಒಬ್ಬನಿಗೆ ಅವನು ಪ್ರಕೃತಿ ಹುಟ್ಟಿನಿಂದ ಬಂದಿರೋ ಪ್ರಕೃತಿ ಇದೆಯಲ್ಲ, ಆ ಕಾರಣದಿಂದಾಗಿ ಯಾವುದೋ ಒಂದು ತಾಮಸ ದೇವತೆಯ ಬಗ್ಗೆ ಪ್ರೀತಿ ಹುಟ್ಟುಬಿಡ್ಬೋದು. ಅದಕ್ಕೊಂದು ಕಾರಣ ಇರುತ್ತೆ, ಏನೋ ಒಂದು. ಅವನು ಯಾವುದೋ ಒಂದು ಸಾತ್ವಿಕ ದೇವತೆಯಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ, ಪ್ರಾರ್ಥನೆ ಬೇಗ ಫಲಿಸಲ್ಲ. ಯಾವುದೋ ತಾಮಸ ದೇವತೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೋತಾನೆ, ಬಹಳ ಬೇಗ ಫಲಿಸುತ್ತೆ. ಅದನ್ನು 4 ಸರಿ ಗುರುತಿಸ್ತಾನೆ. ಗುರುತಿಸಿದ ಮೇಲೆ ಅಯ್ಯೋ ಸಾತ್ವಿಕವಾದ ದೇವತೆಯನ್ನು ಅವಲಂಬಿಸಿ ಏನು ದೊಡ್ಡ ಲಾಭ ಆಗುತ್ತೆ ನನಗೆ. ಯಾವ ದೇವತೆ ಆದರೆ ಏನಂತೆ, ತಾಮಸ ದೇವತೆ ಆದರೆ ತಾಮಸ ದೇವತೆ. ಗಟ್ಟಿ ಪ್ರಾರ್ಥನೆ ಮಾಡಿದರೆ ಬೇಗ ಫಲ ಸಿಗುತ್ತಲ್ಲ ಅಂತ ಆಲೋಚನೆ ಮಾಡುವಂಥದ್ದಾಗುತ್ತೆ ಒಬ್ಬನಿಗೆ. ಅದೇ ರೀತಿಯಲ್ಲಿ ಇನ್ನೊಬ್ಬ ರಾಜಸ ದೇವತೆಯನ್ನು ಉಪಾಸನೆ ಮಾಡೋಕ್ಕೆ ಹೊರಡ್ತಾನೆ. ಯಾಕೆಂದರೆ ತನಗೆ ವಿಶಿಷ್ಟವಾದ ಲಾಭ ಆಗೋದು ಈ ರಾಜಸ ದೇವತೆಯಿಂದಲೇ. ಸಾತ್ವಿಕ ದೇವತೆಯಿಂದಲೂ ಅಲ್ಲ, ತಾಮಸ ದೇವತೆಯಿಂದಲೂ ಅಲ್ಲ. ಆದ್ದರಿಂದ ಇದನ್ನೇ ನಾನು ಆರಾಧನೆ ಮಾಡ್ತೀನಿ ಅಂತ ಹೊರಡ್ತಾನೆ. ಹೀಗೆ ಲೋಕ ಎಲ್ಲ ನಾನಾ ತರಹದ ದೇವತೆಗಳ ಆರಾಧನೆಗೆ ಇಳಿದು ಅಲ್ಲಲ್ಲಿ ಒಂದು ಆದರವನ್ನು ಬೆಳೆಸ್ಕೊಳ್ಳುತ್ತೆ. ಆ ಆದರ ಮತ್ತಷ್ಟು ವೃದ್ಧಿಯಾಗುವಂತೆ ನಾನು ಅನುಗ್ರಹಿಸ್ತೇನೆ ಅಂತ. ಇದೇ ಮಾತನ್ನು ನಾವು ದೇವತೆಗಳನ್ನು ಒಪ್ಕೊಳ್ಳದೇ ಇರುವಂತಹ ವ್ಯಕ್ತಿಗಳ ವಿಷಯದಲ್ಲೂ ಅನ್ವಯಿಸ್ಕೋಬೇಕು. ಅಂದರೆ ಯಾರ್ಯಾರು ಯಾವ್ಯಾವ ತರಹದ ಸಾತ್ವಿಕ, ರಾಜಸ, ತಾಮಸವಾದ ಕಾರ್ಯಗಳಲ್ಲಿ ಆಸಕ್ತರಾಗ್ತಾರೋ, ವಿಷಯಗಳಲ್ಲಿ ಆಸಕ್ತರಾಗ್ತಾರೋ ಅವರವರಿಗೆ ಆಯಾ ಶ್ರದ್ಧೆಯನ್ನೇ ನಾನು ಬೆಳೆಸ್ಬಿಡ್ತೇನೆ ಅಂತ. ಅಂದರೆ ಮನಸ್ಸಿದ್ದಲ್ಲಿ ಮಾರ್ಗವಿದೆ ಅಂತ ಹೇಳಿದ ಹಾಗೆ, ಅಥವಾ ನಿನ್ನ ಮನಸ್ಸು ಹೇಗಿದೆಯೋ ಹಾಗೆ ಬಾಳಪ್ಪ ಅಂತ ಭಗವಂತ ಅನುಗ್ರಹಿಸ್ತಾನೆ. ಅವನ ಅನುಗ್ರಹ ಆಗಿದೆ ಅಂತ ಅರ್ಥ. ಅದಕ್ಕೆ ನನಗೆ
ಒಂದು ತಾಮಸಿಕವಾದಂಥ ಕಾರ್ಯ ತುಂಬ ಇಷ್ಟ ನನಗೆ. ಯಾವಾಗ ನನಗೆ ರಾಜಸಿಕವಾದಂಥ ಕಾರ್ಯ ಯಾವುದೋ ಒಂದು ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೇ ಏನೋ ತುಂಬ ದೊಡ್ಡತನ ಇದೆ ಅಂತ ಅನಿಸುತ್ತೆ. ಆಗ ಅದಕ್ಕೆ ಅಂಟ್ಕೋತಾನೆ, ಅಲ್ಲಿ ರುಚಿ ಕಾಣ್ತಾನೆ, ಇದು ಬಹಳ ಹಿತವಾಗಿದೆ ಅಂತ ಅನಿಸುತ್ತೆ. ಆಗ ಕ್ರಮಕ್ರಮವಾಗಿ ಅದ್ರಲ್ಲಿ ಆಸಕ್ತಿ ಬೆಳ್ಕೊಂಡು ಹೋಗುತ್ತೆ. ಹೀಗೆ ತಾನೇ ಲೋಕದಲ್ಲಿ ದಾರಿ ತಪ್ಪು ಹೋಗುವ ವಿಷಯವೂ ಇದೆ. ಇಲ್ಲಿ ಯಾರೋ ಒಬ್ಬ ತಾಮಸವಾದ ಆಹಾರನ ಸೇವಿಸ್ತಾನೆ, ಆಮೇಲೆ ಅಲ್ಲಿ ಆಧಾರ ಬೆಳೆಯುತ್ತೆ, ಸ್ವಲ್ಪ ಏನೋ ಹಿತವಾಗಿದೆಯಲ್ಲ ಅಂತ, ಅಲ್ಲೇ ಶ್ರದ್ಧೆ ಬೆಳ್ಕೊಂಡು ಹೋಯಿತು ಅಂತ ಅರ್ಥ. ಇಲ್ಲಿ ಶ್ರೀಕೃಷ್ಣ ಪ್ರಭು ನಾನು ಅದನ್ನು ಬೆಳೆಸ್ತೇನೆ ಅನ್ನೋದಕ್ಕೆ ತಾತ್ಪರ್ಯ ಏನಪ್ಪ ಅಂದರೆ, ಈ ಪ್ರಕೃತಿಯ ನೀತಿ ಆಗಿದೆ, ನೀನು ಯಾವ ಕಡೆಗೆ ಅಂಟ್ಕೋತೀಯೋ ಅಲ್ಲಿ ಕ್ರಮವಾಗಿ ಬೆಳೀತಾ ಹೊರಟೋಗ್ಬಿಡುತ್ತೆ ಶ್ರದ್ಧೆ, ಆಸಕ್ತಿ. ಆದ್ದರಿಂದ ಆಯ್ಕೆ ಮಾಡ್ಕೋಬೇಕಾದ್ರೆ ನೀನು ಎಚ್ಚರಿಕೆ ವಹಿಸ್ಕೋಬೇಕು ಅಂತ ಒಂದು ಸಂದೇಶ ಒಳಗಡೆ ಇದೆ. ಅವನು ಬುದ್ಧಿಪೂರ್ವಕವಾಗಿ ನೀ ಕೆಟ್ಟದಕ್ಕೆ ಅಂದ್ಕೊಂಡ್ರೆ ಅಲ್ಲೇ ನಾನು ಶ್ರದ್ಧೆ ಉಂಟು ಮಾಡಿಬಿಡ್ತೀನಿ ಅಂದರೆ ಇದು ಏನಪ್ಪ ಇದು, ಅಲ್ಲಿಂದ ತಪ್ಪಿಸಿ ಬೇರೆ ಕಡೆ ಕರ್ಕೊಂಬರ್ಬೇಕಾಗಿತ್ತಲ್ಲ ಅಂತ ನಮಗೆ ಅನಿಸುತ್ತೆ. ಆದರೆ ಸೃಷ್ಟಿಯಲ್ಲಿರುವ ನೀತಿ ಆ ತರಹ ಇದೆ, ಮನಸ್ಸಿನ ಸ್ವಭಾವ ಆಗಿದೆ. ಎಲ್ಲಿಗೆ ಅಂಟ್ಕೋತಾನೋ ಅಲ್ಲಿ ಮುಂದಕ್ಕೆ ಉತ್ತರ ಹತ್ರ ಸದಾ ಅಂಟ್ಕೊಂಡು ಹೋಗುವಂಥ ಒಂದು ನಡೆ ಬಂದುಬಿಡುತ್ತೆ ಅನ್ನೋದು ತಾತ್ಪರ್ಯ. ಅದಕ್ಕೆ ಶ್ರದ್ಧಾ ಅನ್ನೋ ಬಗ್ಗೆ ಒಂದು ಆಧಾರ ಅಂತ ಒಂದು ಅರ್ಥ ಹೇಳಿದೆ. ಅದನ್ನು ಧರ್ಮಜ್ಞರು ವಿವರಿಸಿ ಹೇಳ್ತಾರೆ. ಪ್ರತ್ಯಯೋ ಧರ್ಮ ಕಾರ್ಯೇಷು, ಧರ್ಮ ಕಾರ್ಯದಲ್ಲಿ ಒಂದು ಪ್ರತ್ಯಯ ಅಂದರೆ ವಿಶ್ವಾಸ. ಶ್ರದ್ಧೇತಿ ಉದಾಸೃತ, ಅದಕ್ಕೆ ಶ್ರದ್ಧಾ ಎಂಬುದಾಗಿ ಕರೀತಾರೆ. ನಾಸ್ತಿ ಅಶ್ರದ್ಧಾನಸ್ಯ ಧರ್ಮಕೃತ್ಯೇ ಪ್ರಯೋಜನಂ. ಯಾರಿಗೆ ಶ್ರದ್ಧೆ ಇಲ್ವೋ ಅವನು ಧರ್ಮಕೃತ್ಯ ಮಾಡೋದರಲ್ಲಿ ಏನೂ ಲಾಭ ಇಲ್ಲ. ಏಕೆಂದರೆ ಧರ್ಮ ಕಾರ್ಯಗಳೆಲ್ಲ ಫಲಿಸಬೇಕಾದ್ರೆ ಅಲ್ಲಿ ಶ್ರದ್ಧೆ ಇರಬೇಕು ಅಂತ ಶ್ರದ್ಧೆ ಹಿರಿಮೆಯನ್ನು ಕೊಂಡಾಡ್ತಾರೆ. ಶ್ರದ್ಧಾ ಸೂಕ್ತ ಇದೆ, ಶ್ರದ್ಧಾಂ ಕಾಮಸ್ಯ ಮಾತರಂ. ಶ್ರದ್ಧೆ ಒಂದಿದೆ ಅಂತಾದರೆ ಅದು ಬಯಸಿದ್ದನ್ನೆಲ್ಲ ಕೊಟ್ಬಿಡುತ್ತೆ, ಅಷ್ಟು ಉತ್ಕೃಷ್ಟವಾದ ಒಂದು ಗುಣ ಅಂತ. ಅದನ್ನೇ ಒಂದು ಸುಭಾಷಿತ ಹೇಳುತ್ತೆ, ಆಸ್ಥಾ ಸ್ವಾಸ್ಥ್ಯೇ ಯದಿ ಸ್ಯಾತಾಂ ಮೇಧಯಾ ಕಿಂ ಪ್ರಯೋಜನಂ, ತೇ ಉಭೇ ಯದಿ ನ ಸ್ಯಾತಾಂ ಮೇಧಯಾ ಕಿಂ ಪ್ರಯೋಜನಂ. ಅಂದರೆ ಆಸ್ಥಾ ಅಂದರೆ ಆದರ, ಶ್ರದ್ಧೆ ಅಂತಲೇ ಅರ್ಥ. ಸ್ವಾಸ್ಥ್ಯ ದೈಹಿಕವಾದ ಮಾನಸಿಕವಾದ ಆರೋಗ್ಯ, ಇವೆರಡಿದೆ ಅಂತಾದರೆ ಮೇಧಯಾ ಕಿಂ ಪ್ರಯೋಜನಂ. ಭಾರಿ ಬುದ್ಧಿ ಇಲ್ಲ ಅಂತಾದರೆ ಏನು ಯೋಚನೆ ಮಾಡಬೇಡ, ಆ ಬುದ್ಧಿ ಕಟ್ಕೊಂಡು ಏನು ಮಾಡಬೇಕಾಗಿದೆ, ಆಸ್ಥಾ ಸ್ವಾಸ್ಥ್ಯ ಎರಡಿದ್ದರೆ ಎಂಥ ಮಹಾಕಾರ್ಯವನ್ನು ಸಾಧನೆ ಮಾಡೋಕ್ಕಾಗತ್ತೆ. ಹಾಗೆಯೇ ಆಸ್ಥಾ ಸ್ವಾಸ್ಥ್ಯೇ ಯದಿ ನ ಸ್ಯಾತಾಂ, ಆಸ್ಥಾ ಸ್ವಾಸ್ಥ್ಯೆ ಎರಡು ಇಲ್ಲ, ಸ್ವಾಸ್ಥ್ಯ ಎರಡೂ ಇಲ್ಲ, ಶ್ರದ್ಧೆನೂ ಇಲ್ಲ, ಆರೋಗ್ಯವೂ ಚೆನ್ನಾಗಿಲ್ಲ ಅಂತ ಆದರೆ ಮೇಧೆಯಾ ಕಿಂ ಪ್ರಯೋಜನ. ಒಳ್ಳೆ ಮೇಧೆ ಇದೆ ಅಂದರೆ ಮೇಧೆಯಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಅದರಿಂದ ಯಾವುದಕ್ಕಿಂತ ಯಾವುದು ಉತ್ಕೃಷ್ಟ ಅಂತ ಕೇಳಿದರೆ, ಉತ್ಕೃಷ್ಟವಾದ ಸೂಕ್ಷ್ಮವಾದ ಮೇಧೆಗಿಂತಲೂ ಕೂಡ ಆಸ್ಥೆ ಶ್ರದ್ಧೆ ಮುಖ್ಯವಾದದ್ದು, ಸ್ವಾಸ್ಥ್ಯ ಆರೋಗ್ಯ ಚೆನ್ನಾಗಿರಬೇಕಾದ ಮುಖ್ಯವಾದದ್ದು ಅಂತ ಸುಭಾಷಿತ ಹೇಳುತ್ತೆ. ಅಂದರೆ ಶ್ರದ್ಧೆಗೆ ಅಷ್ಟು ದೊಡ್ಡ ಸ್ಥಾನ. ಶ್ರದ್ಧಾ ಅನ್ನೋದೊಂದು ಭಾವ. ಅದು ಶ್ರೀರಂಗ ಮಹಾಗುರುಗಳು ಶರೀರ ಯಂತ್ರದ ಮರ್ಮವನ್ನು ಬಹಳ ಗಹನವಾಗಿ ಅರ್ಥ ಮಾಡಿಕೊಂಡವರು. ಅವರು ಶ್ರದ್ಧಾ ಅನ್ನೋದು ಒಂದು ವಿಶಿಷ್ಟವಾದ ನಾಡಿ ಎಂಬುದಾಗಿ ಹೇಳ್ತಾ ಇದ್ದರು ಎಂಬುದಾಗಿ ಕೇಳಿದ್ದೇವೆ. ಆ ನಾಡಿ ಮುಚ್ಚೋದಾಗ ಅವನಿಗೆ ಯಾವ ಕಾರಣಕ್ಕೂ ಶ್ರದ್ಧೆಯನ್ನು ಹುಟ್ಟೋಲ್ಲ. ಆ ನಾಡಿ ತೆರ್ಕೊಂಡಾಗ ಅವನಿಗೆ ಸಹಜವಾಗಿ ಶ್ರದ್ಧೆಯನ್ನು ಹುಟ್ಟುಬಿಡುತ್ತೆ. ಆದ್ದರಿಂದ ಅದೊಂದು ನಾಡಿ, ಆ ನಾಡಿಯಲ್ಲಿ ಮನಸ್ಸಂಚಾರ ಆಗೋ ತರಹ ಆದರೆ ಅವನಿಗೆ ಆ ಶ್ರದ್ಧಾ ಅನ್ನೋ ಭಾವ ಬರುತ್ತೆ. ಅಲ್ಲಿ ಮನಸ್ಸಂಚಾರ ಆಗೋಲ್ಲ ಅಂತಾದರೆ ಹೊರಗಡೆಯಿಂದ ಯಾರ್ಯಾರು ಎಷ್ಟೆಷ್ಟು ತರಹದ ಉಪದೇಶ ಮಾಡಿದ್ರು, ಏನೇನು ಮಾಡಿದ್ರು, ಶ್ರದ್ಧೆ ಅನ್ನೋದು ಬರೋಲ್ಲ. ಆ ಶ್ರದ್ಧಾ ಅನ್ನೋ ನಾಡಿ ಯಾತಕ್ಕೆ ಮುಚ್ಚೋಗುತ್ತೆ ಯಾರೋ ಒಬ್ಬನಿಗೆ ಅಂತ ಕೇಳಿದರೆ, ನಾಸ್ತಿಕತೆಯಿಂದ ಮುಚ್ಚೋಗುತ್ತೆ. ನಾಸ್ತಿಕತೆ ಯಾತಕ್ಕೆ ಬರುತ್ತೆ ಅಂದರೆ ಅನಾಚಾರದಿಂದ ಬರುತ್ತೆ. ಹೀಗೆಲ್ಲ ಒಂದಕ್ಕೊಂದಕ್ಕೆ ಸಂಬಂಧವನ್ನು ಅನೇಕ ಕಡೆಗಳಲ್ಲಿ ತೋರಿಸ್ಕೊಡ್ತಾರೆ. ಯಾರ ಜೀವನದಲ್ಲಿ ತುಂಬ ಅನಾಚಾರಗಳಿದೆಯೋ, ಅಂದರೆ ಅನಾದರ್ಶವಾದ ನಡೆನುಡಿಗಳಿದೆಯೋ,
ಅವರಲ್ಲಿ ಪ್ರಕೃತಿನಲ್ಲಿ ರಜಸ್ಸು ತಮಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ರಜಸ್ಸು ತಮಸ್ಸು ಜಾಸ್ತಿ ಆಗ್ತಾ ಹೋದಾಗ ಆಸ್ತಿಕತೆ ಹೊರಟು ಹೋಗುತ್ತೆ, ನಾಸ್ತಿಕತೆ ವಿಜೃಂಭಿಸುತ್ತೆ. ಪರಿಣಾಮವಾಗಿ ಕ್ರಮವಾಗಿ ಶ್ರದ್ಧಾ ಅನ್ನೋ ಧರ್ಮ ಶಿಥಿಲವಾಗಿ ಹೊರಟು ಹೋಗುತ್ತೆ. ಹೀಗೆ ಒಂದಕ್ಕೊಂದಕ್ಕೆ ಗಹನವಾದ ಸಂಬಂಧ ಇದೆ ಎಂಬುದಾಗಿ ಸಾರ್ತಾರೆ. ಜೊತೆ ಇನ್ನೊಂದು ಮಾತು ಶ್ರದ್ಧೆಯ ಬಗ್ಗೆ, ಶ್ರದ್ಧಾಪೂರ್ವಾಹ ಇಮೇ ಧರ್ಮಾಹ. ಲೋಕದಲ್ಲಿ ಯಾವ್ಯಾವ ರೀತಿಯಾದ ಧರ್ಮಕರ್ಮಗಳು ಅಂತಿದೆಯೋ ಎಲ್ಲವೂ ಕೂಡ ಶ್ರದ್ಧಾಪೂರ್ವಾಹ, ಶ್ರದ್ಧೆಯನ್ನು ಮುಂದಿಟ್ಕೊಂಡು ಅವುಗಳನ್ನೆಲ್ಲ ಮಾಡಬೇಕು. ಹಾಗಿರುವಂಥದ್ದು ಶ್ರದ್ಧೆ ಇಲ್ಲದೆ ಹೋದರೆ ಆ ಧರ್ಮ ಕಾರ್ಯಕ್ಕೆ ಯಾವುದಕ್ಕೂ ವಿಶೇಷವಾದ ಪ್ರಯೋಜನ ಇಲ್ಲ. ಶ್ರದ್ಧಾ ಮಧ್ಯಾಂತ ಸಂಸ್ಥಿತಾ, ಮಧ್ಯ ಅಂತ ಇಷ್ಟರಲ್ಲೂ ಶ್ರದ್ಧೆ ಇರಬೇಕು. ಕರ್ಮಾರಂಭದಲ್ಲಿ ಶ್ರದ್ಧೆ ಇರಬೇಕು, ಕರ್ಮ ಮಧ್ಯದಲ್ಲಿ ಶ್ರದ್ಧೆ ಇರಬೇಕು, ಕರ್ಮಾಂತದಲ್ಲಿ ಶ್ರದ್ಧೆ ಇರಬೇಕು. ಹಾಗಿದ್ದರೆ ಆ ಕಾರ್ಯ ಪೂರ್ಣವಾಗಿ ಫಲ ಕೊಡುತ್ತೆ. ಶ್ರದ್ಧಾ ನಿತ್ಯಾ ಪ್ರತಿಷ್ಠಾಶ್ಚ ಧರ್ಮಾಃ. ಶ್ರದ್ಧೆ ಎಂಬುದು ಒಂದು ನಿತ್ಯವಾದ ಯಾವತ್ತೂ ಉಳಿಯುವಂತಹ ಪ್ರತಿಷ್ಠೆಗೆ ಕಾರಣ ಆಗುತ್ತೆ, ನೆಲೆ ನಿಲ್ಲಕ್ಕೆ ಕಾರಣ ಆಗುತ್ತೆ, ಒಂದು ವಿಶಿಷ್ಟವಾದ ಸಾಧನೆಯನ್ನು ಮಾಡೋದಕ್ಕೆ ಕಾರಣವಾಗುತ್ತೆ. ಅದರಿಂದ ಧರ್ಮ ಶ್ರದ್ಧೈವ ಕೀರ್ತಿತಾಃ. ಅದರಿಂದ ಲೋಕದಲ್ಲಿ ಧರ್ಮ ಅಂತ ಏನೇನು ಕರಿತೀವೋ, ಆ ಕರ್ಮ ಮಾಡು, ಈ ಕರ್ಮ ಮಾಡು, ಈ ಆಚಾರ ಇಟ್ಕೋ ಅಂತ ಏನೇನ ಕರಿತೀವೋ ಅವೆಲ್ಲ ಶ್ರದ್ಧೆಯೇ. ಅದು ಅಂದರೆ ಶ್ರದ್ಧೆ ಇದ್ದರೆ ಮಾತ್ರ ಫಲ ಕೊಡುತ್ತೆ, ಇಲ್ಲದವ್ರು ಯಾವುದೂ ಫಲ ಕೊಡಲ್ಲಪ್ಪ. ಅದರಿಂದ ಶ್ರದ್ಧೆಯೇ ಧರ್ಮ ಅಂತ. ತುಪ್ಪವು ಆಯುಷ್ಯವನ್ನು ಅತಿಶಯವಾಗಿ ವೃದ್ಧಿಪಡಿಸುವಂಥ ಒಂದು ಪದಾರ್ಥ ಅಂತ. ಹಾಗಿರೋದ್ರಿಂದ ಅದನ್ನ ಕುರಿತು ಮಾತನಾಡುವಾಗ ಆಯುರ್ಘೃತಂ ಅಂತ ಹೇಳುವಂಥದ್ದುಂಟು. ತುಪ್ಪವೇ ಆಯುಷ್ಯ. ಹಾಗೆ ಇಲ್ಲೂ ಕೂಡ ಕರ್ಮಗಳಿಗೆಲ್ಲ ಜೀವ ತುಂಬೋದೇ ಪ್ರಧಾನವಾಗಿ ಶ್ರದ್ಧೆ. ಆದ್ದರಿಂದ ಎಲ್ಲ ಕರ್ಮಗಳು ಶ್ರದ್ಧೆಯೇ ಆಗಿದೆ. ಶ್ರದ್ಧೆಯೊಂದಿದ್ದರೆ ಎಲ್ಲ ಕರ್ಮವು ಫಲ ಕೊಡುತ್ತೆ ಅಂತ ಈ ರೀತಿಯಲ್ಲಿ ಶ್ರದ್ಧೆಯನ್ನು ಕೊಂಡಾಡ್ತಾರೆ. ಅದರಿಂದ ಹೀಗೆ ಜೀವ ಕ್ರಮಕ್ರಮವಾಗಿ ಬೇರೆ ಬೇರೆ ಕಡೆಗೆ ಆಸಕ್ತಿಯನ್ನು ಬೆಳೆಸ್ಕೋತಾ ದೂರ ದೂರ ಸಾಗ್ತಾ ಹೋಗುತ್ತೆ ಪರಮಾತ್ಮನಿಂದ. ಬೇರೆ ಬೇರೆ ಲೌಕಿಕವಾದ ಅನೇಕ ರೀತಿಯಾದ ಫಲಗಳನ್ನು ಪಡಿಬೇಕು ಅಂತ ಬಯಸುತ್ತೆ. ಯಾರೋ ಒಬ್ಬನಿಗೆ ಪುತ್ರ ಕಾಮ ಬಂತು, ಇನ್ನೊಬ್ಬನಿಗೆ ಧನ ಕಾಮ ಬಂತು, ಇನ್ನೊಬ್ಬನಿಗೆ ಕೀರ್ತಿ ಕಾಮ ಬಂತು. ಅದಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ತೊಡಗಿದ್ರು, ಅಂದರೆ ಬೇರೆ ದೇವತೆಗಳನ್ನು ಅವಲಂಬಿಸ್ಕೊಂಡು ಕೂತ್ಕೊಂಡ್ರು ಅಂತ ಅರ್ಥ. ಅಲ್ಲಲ್ಲಿ ಶ್ರದ್ಧೆ ಬೆಳೀತಾ ಹೋಗುತ್ತೆ. ಅದು ಹೀಗೆ ಎಷ್ಟೆಷ್ಟೋ ಜನ್ಮಗಳು ಎತ್ಕೊಂಡು ಹೋಗೋದಕ್ಕೆ ಕಾರಣ ಇದು ಅಂತ ಜ್ಞಾಪಿಸ್ತಾ ಇದ್ರು. ಬಹೂನಾಂ ಜನ್ಮನಾಮಂತೆ ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ಅನೇಕ ಜನ್ಮಗಳ ಅನಂತರದಲ್ಲಿ ಜ್ಞಾನವನ್ನು ಪಡೆದು ನನ್ನ ಬಳಿಗೆ ಬಂದು ಸೇರ್ತಾನೆ ಅಂತ. ಅಷ್ಟೆಲ್ಲ ಜನ್ಮಗಳು ಯಾತಕ್ಕೆ ಬೇಕು ಅಂತ ಕೇಳಿದರೆ, ಜೀವನ ಕ್ರಮ ಹೀಗೆ ಹೋಗುತ್ತಲ್ಲ, ಅಲ್ಲಲ್ಲೇ ಬೇರೆ ಬೇರೆ ಶ್ರದ್ಧೆ ಉಟ್ಕೊಳ್ಳುತ್ತೆ. ಆ ಶ್ರದ್ಧೆ ಬೆಳೀತಾ ಹೋಗುತ್ತೆ. ಹಾಗಾಗಿ ಎಷ್ಟೋ ಜನ್ಮಗಳವರೆಗೆ ಅದನ್ನ ಹಿಡ್ಕೊಂಡು ಒದ್ದಾಡ್ತಾ ಹೋಗ್ತಾನೆ. ಆಮೇಲೆ ಅಲ್ಲೆಲ್ಲೋ ಅನೇಕ ಕ್ಲೇಶಗಳು ಹುಟ್ಕೊಳ್ಳುತ್ತೆ. ಆಗ ಎಚ್ಚರಿಕೆ ಬರುತ್ತೆ ಮತ್ತೆ, ಅಯ್ಯೋ ನಾನು ಇದಕ್ಕೆಲ್ಲ ಸಿಗಾಕ್ಕೊಂಬಿಟ್ನಲ್ಲ, ತುಂಬ ಮುಖ್ಯವಾಗಿ ನಾನು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಭಗವಂತನಲ್ಲಿ ಒಂದಾಗಬೇಕಾಗಿತ್ತು ಅಂತ ಅನಿಸುತ್ತೆ. ಆಗ ಮತ್ತೆ ಹಿಂತಿರುಗೋದಕ್ಕೆ ಆಲೋಚನೆ ಮಾಡ್ತಾನೆ. ಮಧ್ಯದಲ್ಲಿ ಎಷ್ಟೋ ಹೊತ್ತಿಗೆ ಪುನಃ ಮತ್ತೆ ಮೈಮರೆತು ಹೋಗುತ್ತೆ. ಪುನಃ ಯಾವುದೋ ಬೇರೆ ವಿಷಯದಲ್ಲಿ ಮತ್ತೆ ಶ್ರದ್ಧೆ ಶುರುವಾಗುತ್ತೆ. ಆಗ ಜೀವನ ಪೂರ್ತಿ ಬೇರೆ ಕಡೆ ಹೊರಟು ಹೋಗುತ್ತೆ. ಹೀಗೆ ಕಳೆಯೋದ್ರಿಂದ ಜೀವನ ಎಷ್ಟೆಷ್ಟೋ ಜನ್ಮಗಳು ಬೇಕು ಭಗವಂತನ ಬಳಿಗೆ ಹೋಗಿ ಸೇರೋದಕ್ಕೆ. ಹಾಗೆ ಯಾರೋ ಒಬ್ಬ ಹೋಗಿ ಭಗವಂತನ ಬಳಿಗೆ ಹೋಗಿ ಸೇರಿದ್ದಾನೆ ಅಂದರೆ ಅವನು ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ, ದೊಡ್ಡ ಸಾಧನೆ ಮಾಡಿದ್ದಾನೆ ಅಂತಲೇ ಅರ್ಥ ಅನ್ನುವ ತಾತ್ಪರ್ಯ ಆ ಮಾತಿನ ಹಿಂದುಗಡೆಗಿದೆ ಎಂಬುದಾಗಿ ನೆನಪಿಸ್ಕೋತಾ, ಒಟ್ಟು ಈ ಮಾತಿನ ಹಿಂದುಗಡೆಯಲ್ಲಿ ನಿಮ್ಮ ಮನಸ್ಸಿನಂತೆ ನೀವು ಬಾಳಿಯಪ್ಪ ಅಂತ ಭಗವಂತ ಒಂದು ಆದೇಶವನ್ನು ಕೊಟ್ಟಿದ್ದಾನೆ ಅಂತ ತಗೋಬೇಕಾಯ್ತು. ನಿಮ್ಮ ಮನಸ್ಸು ಭಗವಂತ ಒಬ್ಬನೇ ಬೇಕು ಅಂತ ಬಯಸಿದರೆ ಅದನ್ನು ಪಡ್ಕೊಳ್ಳೋಕೆ ನಿಮಗಾಗತ್ತೆ, ಅದರಂತೆ ನೀವು ಬಾಳಿ. ಇಲ್ಲ ನಂಗೆ ಅದು ಬೇಕು ಇದು ಬೇಕು ಅಂತ ನಿಮ್ಮ ಮನಸ್ಸು ಆಡ್ತಾ ಇದೆ ಅಂದರೆ ಅದನ್ನು ಪಡ್ಕೋತಾ ಬದುಕಿರಿ. ಎಲ್ಲಿ ಬೇಕಾದ್ರೂ ಜನ್ಮ ಎತ್ತಿ, ಎಷ್ಟು ಬೇಕಾದ್ರೂ ಜನ್ಮ ಎತ್ತಿ. ಅದನ್ನು ಎಲ್ಲವೂ ನಿಂತಿರೋದು ನಿಮ್ಮ ಮನಸ್ಸಿನಂತೆ. ಇನ್ನು ಮನಸ್ಸನ್ನು ಒಂದನ್ನು
ಸರಿಯಾಗಿ ರೂಪಿಸ್ಕೋಬೇಕು ಅನ್ನೋ ಒಂದು ಸಂದೇಶ ಇದರೊಳಗಡೆಗೆ ಇದೆ. ಇಷ್ಟು ಮಾತ್ರನ ಈ ಶ್ಲೋಕದ ಹಿನ್ನೆಲೆಯಲ್ಲಿ ಸ್ಮರಣೆ ಮಾಡಿಕೊಳ್ತಾ ಈ ಎಲ್ಲ ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ. 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 ಕೃಷ್ಣ ನೀನಿದ್ದರೆ ಕಷ್ಟ ಒಂದಿಷ್ಟಲ್ಲ. ಕೃಷ್ಣ ನೀನಿದ್ದರೆ ಕಷ್ಟ ಒಂದಿಷ್ಟಲ್ಲ. ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನರ ಜನ್ಮ ಬಂದಾಗ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ. ದುರಿತ ರಾಶಿಗಳನ್ನು ತರಿದು ಬಿಸಾಡುವ ಕೃಷ್ಣಾಯನ ಬಾರದೆ. ದುರಿತ ರಾಶಿಗಳನ್ನು ತರಿದು ಬಿಸಾಡುವ ಕೃಷ್ಣಾಯನ ಬಾರದೆ. ಗರುಡ ಗಮನ ನಮ್ಮ ಪುರಂದರ ವಿಠಲ. ಗರುಡ ಗಮನ ನಮ್ಮ ಪುರಂದರ ವಿಠಲ. ಗರುಡ ಗಮನ ನಮ್ಮ ಪುರಂದರ ವಿಠಲ. ಕೃಷ್ಣಾಯನ ಬಾರದೆ. ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ. ಕೃಷ್ಣಾಯನ ಬಾರದೆ. ಕೃಷ್ಣಾಯನ ಬಾರದೆ. ಕೃಷ್ಣಾಯನ ಬಾರದೆ.